ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಶಿಕಾ ಶೆಟ್ಟಿ. ನನಗೆ ಹಾಡು ಹೇಳಕ್ ಬರಲ್ಲ, ಅದಕ್ಕೆ ನಾನು ಹೇಳಿದ್ದು ಬಿಗ್ ಬಾಸ್ಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ. ರಕ್ಷಿತಾ ಮಧ್ಯೆ ನನ್ನ ಮಧ್ಯೆ ಎಷ್ಟೇ ಜಗಳ ಆಗಿರ್ಲಿ, ಏನೇ ಆಗಿದ್ರು ಸಿಗಲ್ಲ ಹಂಗಿಲ್ಲ. ಜಸ್ಟ್ ಇಮ್ಯಾಜಿನ್ ಸಿಕ್ಕರೆ ಡೇಟ್ಗೆ ಯಾರ ಜೊತೆ ಹೋಗ್ತೀನಿ ಅಂತನಾ. ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ಒಂದೇ ಮಾತಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ಚಿಕ್ಕಮಗಳೂರಿನ ಚಿಕ್ಕ ಬೆಡಗಿ, ಆದರೆ ನಿಜವಾಗ್ಲೂ ಇವ್ರು ಮಾಡಿರುವಂತಹ ಕೆಲಸ ತುಂಬ ದೊಡ್ಡದು. ಯಾಕಂತಂದರೆ ಬಿಗ್ ಬಾಸ್ ವೇದಿಕೆ ಹೋಗೋದೇ ಒಂದು ದೊಡ್ಡ ವಿಷಯ. ಸೊ ಅಲ್ಲಿಗೆ ಹೋಗಿ ಟಾಪ್ 7ವರೆಗೂ ಇದ್ದು ನಮ್ಗೆಲ್ಲರನ್ನ ರಂಜಿಸಿರುವಂತಹ ರಾಶಿಕಾ ಶೆಟ್ಟಿ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ಹರಟೆ ಹೊಡೆಯೋಣ, ಒಂದಷ್ಟು ಮಾತುಕತೆ ಇದೆ, ಎಲ್ಲವನ್ನು ಮಾತಾಡೋಣ. ಸೊ ರಾಶಿಕಾ, ಹೌ ಯು? ಐ ಆಮ್ ಗುಡ್, ಹೌ ಆರ್ ಯು? ಐ ಆಮ್ ಗುಡ್. ಸೊ ಗಿಲ್ಲಿ ಗೆದ್ರು, ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಹೇಗೆ ಅನಿಸ್ತಿದೆ? ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದರೆ ಒಳಗಡೆ ಇದ್ದಾಗ ಗೊತ್ತಿರಲಿಲ್ಲ ನಮಗೂ ಹೇಗಾಗುತ್ತೆ. ಯಾಕಂದರೆ ಆಚೆ ಕಡೆ ಇನ್ಫಾರ್ಮೇಷನ್ಸ್ ನಮ್ಗೆ ಐಡಿಯಾ ಇರಲ್ಲ. ಬಟ್ ಆಚೆ ಬಂದಾದ್ಮೇಲೆ ಕ್ರೇಜ್ ಎಲ್ಲ ನೋಡಿ ನಾವೆಲ್ಲ ಅಂದ್ಕೊಂಡಿದ್ವಿ ದಟ್ ಗಿಲ್ಲಿ ಗೆಲ್ತಾನೆ ಅಂತ. ಹಾಗೆ ಆಯಿತು. ಐ ಆಮ್ ಸೋ ಹ್ಯಾಪಿ. ಸೊ ಹಾಗೆ ರಕ್ಷಿತಾ ಕೂಡ ರನ್ನರ್ ಅಪ್. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು. ಗಿಲ್ಲಿ ವಿನ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಇದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅನ್ಎಕ್ಸ್ಪೆಕ್ಟೆಡ್ ಹೌದು, ಬಟ್ ಖುಷಿ ಆಯಿತು. ಯಾಕಂದರೆ ಅಷ್ಟು ದಿನ ಜರ್ನಿ ಮಾಡೋದು ಈಸಿ ಇರಲ್ಲ, ತುಂಬ ಕಷ್ಟ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋದ್ರೇ ಗೊತ್ತು ಅಲ್ಲಿ ಹೇಗಿರುತ್ತೆ, ಸಿಚುವೇಶನ್ಸ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಅಲ್ಲಿ ನಿಂತ್ಕೊಳ್ಳೋದು ಕೂಡ ಡಿಸರ್ವಿಂಗ್ ಆಗಿರೋರೇನೆ. ಅವ್ರ ಎಫರ್ಟ್ಸ್ ಕೂಡ ಇರುತ್ತೆ ಅದರಲ್ಲಿ. ಐ ಆಮ್ ಹ್ಯಾಪಿ ಫಾರ್ ದೆಮ್. ಓಕೆ, ಬಟ್ ರಾಶಿಕಾ ಅವರು ಇಷ್ಟು ಬೇಗ ಹೊರಗೆ ಬಂದಿದ್ದು ಅಫ್ಕೋರ್ಸ್ ಎಲ್ರಿಗೂ ಬೇಜಾರು. ಬಿಕಾಸ್ ಎಲ್ಲರೂ ಅನ್ಕೊಂಡು ಅಟ್ಲೀಸ್ಟ್ ಟಾಪ್ 5 ಇರಬೇಕಿತ್ತು ಅನ್ನೋ ಒಂದಷ್ಟು ಮಾತು ಕೇಳಿಬರ್ತು. ಬಟ್ ನಿಮಗೆ ಆ ಒಂದು ಸಿಚುವೇಶನ್ ಹೇಗೆ ಅನಿಸ್ತು? ಬಿಕಾಸ್ ಹೊರಗಡೆ ಬಂದಾದ್ಮೇಲಿಂದು ನಾನು ಅಂದ್ಕೊಂಡಿಲ್ಲ ಟಾಪ್ 6 ಇರ್ತೀನಿ ಅಂತಲೇ ನಾನು ಅಂದ್ಕೊಂಡಿದ್ದೆ. ಆ ಎವಿಕ್ಷನ್ ವೀಕಲ್ಲಿ ಎಲಿಮಿನೇಟೆಡ್ ಅಂತ ಗೊತ್ತಾಗಿದ ತಕ್ಷಣ ಐ ಫೆಲ್ಟ್ ಬ್ಯಾಡ್. ಟಾಪ್ 6 ಇರ್ತಿಲ್ವ ನಾನು, ಹೇಗೆ ಏನು ಅಂದ್ಕೊಂಡು. ಬಟ್ ಆಚೆ ಬಂದು ಆ ರೆಸ್ಪಾನ್ಸ್ ನೋಡಿ ಆ ಬೇಜಾರೆಲ್ಲ ಮರ್ತ್ಬಿಟ್ಟೆ ನಾನು. ಅಲ್ಲಿಗೆ ಈಕ್ವಲ್ ಆಗೋಯ್ತು. ಆಚೆ ಬಂದು ನಾವೇನೂ ಅಂದ್ಕೊಂಡಿರಲ್ಲ ಆಚೆ ಕಡೆ ಹೇಗೆ ರೆಸ್ಪಾನ್ಸ್ ಸಿಗ್ತಿರತ್ತೆ, ಹೇಗೆ ಯಾವ ಥರ ನಮ್ಮನ್ನ ರಿಸೀವ್ ಮಾಡಿರ್ತಾರೆ ಅಂದ್ಕೊಂಡಲ್ಲ. ಆ ಪ್ರೀತಿನೇ ನಂಗೆ ತುಂಬ ಇಂಪಾರ್ಟೆಂಟ್ ಆಗೋಯ್ತು. ಯಾಕಂದರೆ ಇಷ್ಟು ದಿನ ಜರ್ನಿಲಿ ನಾನು ಬಿಗ್ ಬಾಸ್ಗಿಂತ ಮುಂಚೆನೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಮನದ ಕಡೆಲ್ಲೋ ಮಾಡ್ತಿರ್ಬೇಕಾದ್ರೆ ಒಬ್ಬಿಬ್ರು ರೆಕಗ್ನೈಸ್ ಮಾಡ್ತಿದ್ದ ತಕ್ಷಣವೇ ಲೈಕ್ ವಾವ್, ಯಾರೋ ಒಬ್ರು ನನ್ನ ನೋಡಿ ರಾಶಿಕಾ ಅಂತ ಹೇಳ್ತಿದ್ದಾರೆ ಅಂತ ಫೀಲ್ ಆಗ್ತಿತ್ತು. ಬಟ್ ಇವಾಗ ಎಲ್ಲಿ ನೋಡು ಚಿಕ್ಕ ಮಕ್ಕಳಿಂದ ಹಿಡಿದು ರಾಶಿಕಕ್ಕ ಅಂದಾಗ ತುಂಬ ಖುಷಿ ಆಗ್ತಿದೆ. ಅದನ್ನು ನಾನು ಅರ್ನ್ ಮಾಡಿರೋದು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಇವನ್ ಬಿಗ್ ಬಾಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ, ಆಡಿಯನ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ಈಗಾಗಲೇ ನಮಗೆ ಗೊತ್ತು ನೀವು ಸಿನಿಮಾಗಳು ಮಾಡಿದ್ದೀರಂತ, ಬಟ್ ಚೈಲ್ಡ್ ಆರ್ಟಿಸ್ಟ್ ಆಗು ಮಾಡಿದ್ದೀರ ಅನ್ನೋದು ಇತ್ತೀಚೆಗೆ ಎಲ್ರಿಗೂ ಗೊತ್ತಾಯಿತು. ಸೊ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಆಗಿ ರಮ್ಯಾ ಅವರ ಜೊತೆ ನೀವು ಒಂದು ಡ್ಯಾನ್ಸಲ್ಲಿ ಕೂಡ ಕಾಣಿಸ್ಕೊಂಡಿದ್ರಿ. ಸೊ ಅದೆಲ್ಲವೂ ಈಗ ವೈರಲ್ ಆಗ್ತಿದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ನನಗೆ ಆ್ಯಕ್ಚುಲಿ ಐಡಿಯಾ ಇಲ್ಲ ಅವಾಗ ಹೇಗಿತ್ತು ಅಂತ. ಅಂದರೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಅಮ್ಮ ಕಳಿಸ್ಕೊಟ್ರು. ಅಲ್ಲಿ ಬಂದು ಮಕ್ಳುಗಳು ಈಗ ಬೇಕು ಡ್ಯಾನ್ಸ್ಗೆ ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವಾಗ ನನಗೆ ಐಡಿಯಾನೇ ಇರಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್. ನನಗೆ ಏನು ಗೊತ್ತಾಗೋದು, ನನಗೇನೂ ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ ಸರ್ ಇಲ್ಲ DOP ಸರ್ ಜೊತೆ ಕೂರಿಸ್ಕೊಂಡಿರ್ತಿದ್ರು ಒಂದೊಂದು ಶಾರ್ಟ್ ಆಗಿದ್ದ ತಕ್ಷಣ. ಯಾಕಂದ್ರೆ ಅಷ್ಟು ಮಕ್ಕಳಲ್ಲಿ ನಾನು ಒಬ್ಬಳೇ ಚಿಕ್ಕವಳಾಗಿದ್ದಿದ್ದು. ಆ ಮೇಕಪ್, ಆ ಒಂದು ಸೆಟ್ ಎಲ್ಲ ನೋಡಿ ಓಕೆ ನನಗೇನೆ ಅನ್ಸುತ್ತೆ ಓಕೆ ಒನ್ ಡೇ ನಾನು ಒಬ್ಳು ಹೀರೋಯಿನ್ ಆಗ್ತೀನಿ ಅಂದ್ಕೊಂಡೆಲ್ಲ ಅನ್ಸುತ್ತೆ ನನಗೆ. ಬಟ್ ನನಗೆ ಆ ಮೂಮೆಂಟ್ ಹೇಗಿತ್ತು ಅಂದರೆ ದಿನ ರಮ್ಯಾ ಮ್ಯಾಮ್ ನಾವು ಮೀಟ್ ಮಾಡಬೇಕು ಅನ್ನೋದು ಒಂದೇ ಇದ್ದಿತ್ತು ಥಾಟ್. ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಹೋಗಿ. ಅವಾಗಂತೂ ಫೋಟೋ ತೊಗೊಳಕ್ಕಾಗಲಿಲ್ಲ. ಇವಾಗ ನಾನೊಬ್ಳು ಆರ್ಟಿಸ್ಟ್ ಆದರೆ ರಮ್ಯಾ ಮ್ಯಾಮ್ ನಾವು ಮೀಟ್ ಮಾಡಬಹುದು ನಾನು ಒಂದು ರೀಸನ್ಗೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಅದೊಂದು ಡ್ರೀಮ್ ಇವತ್ತು ಇಲ್ಲಿ ತನಕ ನನ್ನ ಕರ್ಕೊಂಡು ಬಂದಿದೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು. ಸೊ ಮೀಟ್ ಮಾಡಿದ್ರೆ ರಮ್ಯಾ ಮ್ಯಾಮ್ನ ಹೇಗೆ? ಎಸ್ ಅದು ಹೇಗೆ ಹೇಳ್ತಾರೆ, ಫ್ಯಾನ್ ಮೂಮೆಂಟ್. ಒಬ್ಳು ಫ್ಯಾನ್ ಇರ್ತಾಳೆ ಗೊತ್ತಾ. ನಂಗೆ ರಮ್ಯಾ ಅವ್ರಂದರೆ ತುಂಬ ಇಷ್ಟ. ಅವರು ಎಲ್ಲ ಫಿಲಮ್ಸ್ ನೋಡ್ತೀನಿ. ಅವ್ರು ಅವ್ರು ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ ಅಂತ ಅಂದಾಗಲೂ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತೆ ಅವ್ರ ಸ್ಕ್ರೀನಲ್ಲಿ ಯಾವಾಗ ನೋಡ್ಬೋದು ಅಂದ್ಕೊಂಡಲ್ಲಿ ಅಷ್ಟು ಖುಷಿಯಿಂದ ಇರ್ತಿದ್ದೆ. ಬಟ್ ಅವ್ರನ್ನ ನಾನು ಹೋಗಿ ಮೀಟ್ ಮಾಡಿ ನನ್ನ ಸಿನಿಮಾ ಟೈಮಲ್ಲೇ
ಸಾಂಗ್ ಲಾಂಚ್ ಮಾಡಿದ್ರು. ರಮ್ಯಾ ಮ್ಯಾಮ್ ಬರ್ತಿದ್ದಾರೆ ಅಂದಿದ ತಕ್ಷಣನೇ ನನಗೆ ನಾನು ಅವತ್ತು ನೈಟೆಲ್ಲ ನಿದ್ದೆ ಕೂಡ ಮಾಡಿರಲಿಲ್ಲ. ಅವ್ರನ್ನ ಮೀಟ್ ಮಾಡ್ತೀನಿ ಅಂದ್ಕೊಂಡು ತುಂಬ ಖುಷಿ ಆಯಿತು. ಅದಕ್ಕಿಂತ ಒಂದು ವಾರದಿಂದ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿರ್ತೀನಿ, ಹಿಂಗೆಲ್ಲ ಹೇಳಿರ್ತೀನಿ. ಅವಾಗಲೂ ಕೂಡ ಅಳ್ತಾ ಇದ್ದೀನಿ, ಎಲ್ಲ ಹೇಳ್ತಿದ್ದೀನಿ. ಮ್ಯಾಮಲ್ಲಿ ಆರಾಮಾಗಿ ಮಾತಾಡು, ಓಕೆ ನಾನು ಕೇಳಿಸ್ಕೊತಾ ಇದ್ದೀನಿ, ನೀನು ಆರಾಮಾಗಿ ಮಾತಾಡು ಅಂತ ಹೇಳ್ತಾಯಿದ್ರು. ನನಗೆ ಅವ್ರಂದರೆ ತುಂಬ ಇಷ್ಟ. ಯಾರಿಗೆ ಇಷ್ಟ ಇಲ್ಲ ಅವರಂದ್ರೆ, ಎಲ್ಲರಿಗೂ ಇಷ್ಟ ಅವರಂದ್ರೆ. ಸೊ ಅಗೇನ್ ಬ್ಯಾಕ್ ಟು ಬಿಗ್ ಬಾಸ್. ಆಯಿತು, ಸಿನಿಮಾ ಆಯಿತು, ಎಲ್ಲವೂ ಮುಗೀತು. ಬಿಗ್ ಬಾಸಿಗೆ ಆಫರ್ ಬಂತು ರಾಶಿಕಾ ಅವ್ರಿಗೆ. ಸೊ ರಾಶಿಕಾ ಅವರು ಇವಾಗ ಒಂದಷ್ಟು ಇರುತ್ತೆ, ಟಾಕ್ಸ್ ಇರುತ್ತೆ. ಸೀಸನ್ 11, 10 ಎಲ್ಲ ಕೇಳಿದಾಗ, ನಿಮ್ಗೆ ಯಾರಿಗಾರು ಕೇಳಿದಾಗ ಬಿಗ್ ಬಾಸಿಗೆ ಹೋಗ್ತೀರಾ ಅಂದರೆ ಹೋಗ್ತೀನಿ, ಹೋಗಲ್ಲ ಅನ್ನೋ ಒಂದಷ್ಟು ಟಾಕ್ಸ್ ಇರುತ್ತೆ. ಸೊ ನಿಮಗೆ ಬಿಗ್ ಬಾಸಿಗೆ ಕಾಲ್ ಬರುತ್ತೆ, ನಾನು ಹೋಗಬೇಕು ಅನ್ನೋದೇನಾದರೂ ಇತ್ತಾ ಇಂಟೆನ್ಷನ್? ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಟು ಬಿ ಆನೆಸ್ಟ್, ಲಾಸ್ಟ್ ಸೀಸನ್ ಕೂಡ ಬಂದಿತ್ತು. ಅವಾಗ ಮನದ ಕಡಲು ಸಿನಿಮಾ ಮಾಡ್ತಾಯಿದ್ದೆ ನಾನು, ಅವಾಗ ಹೋಗೋಕ್ಕಾಗಲಿಲ್ಲ. ಬಟ್ ಅವಾಗಲೂ ಅಷ್ಟೇ, ನಂಗೆ ಬಿಗ್ ಬಾಸ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಏನೇನೋ ಸಿಚುವೇಶನ್ಸ್ ಇರುತ್ತೆ, ಹೇಗೆ ಫೇಸ್ ಮಾಡ್ತೀನಿ ನಾನು, ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಈ ಸೀಸನ್ ಬಂದಾಗಲೂ ಕೂಡ ಹೇಗೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇತ್ತು ನನ್ನ ತಲೆಯಲ್ಲಿ. ಹೋಗಿ ಆಟ ಆಡ್ತೀನಿ, ಅಷ್ಟು ದಿನ ಸರ್ವೈವ್ ಆಗ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂದ್ಕೊಂಡು. ಯಾಕಂದರೆ ನೋಡೋಕ್ಕೆಲ್ಲ ಈಸಿಯಾಗಿರುತ್ತೆ, ಆಚೆ ಕಡೆಯಿಂದ ಕುತ್ಕೊಂಡು ನಾವು ಈಸಿಯಾಗಿ ಒಂದು ಜಡ್ಜ್ ಮಾಡ್ತೀವಿ, ಯಾಕೆ ಇವರೆಲ್ಲ ಹಿಂಗೆ ಆಡ್ತಿದ್ದಾರೆ ಅಂದ್ಕೊಂಡು. ಬಟ್ ಒಳಗಡೆ ಹೋಗಿ ಆ ಸಿಚುವೇಶನ್ಸ್ ಫೇಸ್ ಮಾಡಿ, ಆ ಜಗಳಗಳು ಅವರೆಲ್ಲ ಕೊಡೋ ಒಪಿನಿಯನ್ಸ್ನ ತೊಗೊಂಡಿರ್ತೀನಿ ಅನ್ನೋದು ತುಂಬ ಇತ್ತು. ನಾನು ಅಂದ್ಕೊಂಡಿದ್ದೆ ಅಷ್ಟೇ, ಒಂದು 3-4 ವೀಕ್ಸ್ ಇರ್ತೀನಿ ಇಷ್ಟೇ ಅಂದ್ಕೊಂಡು ಹೋಗಿದ್ದೆ. ಯಾಕಂದರೆ ಯಾರಿಗೂ ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಾಮಿನೇಟರ್ ಓಕೆ ಕಳಿಸ್ಬಿಡ್ತಾರೆ ಅನ್ಸುತ್ತೆ ನನ್ನನ್ನು. ಅಂದರೆ ಯೂಶ್ವಲಿ ನಾನು ಹೇಗೆ ಅಂದರೆ, ನಾನು ಸಡನ್ನಾಗಿ ಹೋಗಿ ಎಲ್ಲ ಜೊತೆನೂ ಮಿಂಗಲ್ ಆಗೋಕ್ಕಾಗಲ್ಲ. ನನ್ನದೇ ಆದಂಥ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಂಗೆ ಇಷ್ಟ ಆಗಿ ಜೆಲ್ಲಾದರೆ ಮಾತ್ರ ಮಾತಾಡೋದು. ಸೊ ಈ ರೀಸನಿಗೆ ಫಸ್ಟ್ಗೆ ನಾಮಿನೇಟ್ ಮಾಡ್ತಾ ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ದಿನ 106 ಡೇಸ್ ನಾನು ಬಿಗ್ ಬಾಸ್ ಮನೇಲಿದ್ದೆ ಅಂದರೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಕನ್ಫ್ಯೂಷನ್ಸಿಂದ ಹೋಗಿದ್ದೆ, ಆಚೆ ಬರ್ಬೇಕಾದ್ರೆ ಅಷ್ಟೇ ಕ್ಲಾರಿಟಿಯಿಂದ ಆಚೆ ಬಂದಿದ್ದೆ ನಾನು, ಆ್ಯಂಡ್ ಅಷ್ಟೇ ಕಾನ್ಫಿಡೆನ್ಸಿಂದ ಆಚೆ ಬಂದಿದ್ದೆ. ಅದು ನನಗೆ ತುಂಬ ಪಾಠ ಹೇಳ್ಕೊಟ್ಟಿರೋ ಅಂಥ ಮನೆ, ತುಂಬ ಕಲ್ತಿರೋ ಅಂಥದ್ದು ಮನೆ, ಯಾವತ್ತೂ ಮರೆಯಲ್ಲ. ಓಕೆ, ಏನು ಈ ಟಾಸ್ಕ್ ವಿಚಾರ ಬಂದರೆ, ಈ ಟಾಸ್ಕ್ ನನಗೆ ಕಷ್ಟ, ಇದು ಬೇಡವಾಗಿತ್ತು, ಇದು ನಾನು ಮಾಡಬಾರ್ದಾಗಿತ್ತು, ಅಥವಾ ಈ ಟಾಸ್ಕ್ ನಾನು ಯಾಕಾದರೂ ಮಾಡಿದ್ನೋ ಅನ್ನೋದುಂಟಾ? ಇಲ್ಲ, ನನಗೆ ದಿನಾ ಟಾಸ್ಕ್ ಕೊಟ್ಟಿರೋ ನಾನು ದಿನಾ ಟಾಸ್ಕ್ ಆಡ್ತಾಯಿದ್ದೆ. ನಾನು ಟಾಸ್ಕ್ ಬುಕ್ ಬರ್ತಿದ್ದಂಗೆ ನಾನು ಕಂಪ್ಲೀಟ್ ಚೇಂಜ್ ಆಗೋಗ್ಬಿಟ್ಟಿದ್ದೆ ಅನ್ಸುತ್ತೆ. ನಾನೇ ಚೇಂಜ್ ಆಗೋಗ್ಬಿಡ್ತಿದ್ದೆ, ಆ ಝೋನ್ಗೆ ಹೋಗ್ಬಿಡ್ತಿದ್ದೆ. ಓಕೆ, ನೆಕ್ಸ್ಟ್ ಟಾಸ್ಕ್ ಇದೆ, ನೀನು ಪ್ರಿಪೇರ್ ಆಗಿರು, ಹೋಗು, ವಿನ್ ಆಗು, ಬಾ, ಅದೆಷ್ಟೇ ಕಷ್ಟ ಇದ್ರು ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿ ಆಡು ಅಂತ ಇರ್ತಿದ್ದೆ. ಬಟ್ ಲಾಸ್ಟ್ ಟಾಸ್ಕ್ ನಾನು ಕಂಪ್ಲೀಟ್ ಎಫರ್ಟ್ ಹಾಕಿರಲಿಲ್ಲ. ಅದು ನಾನು ಅಶ್ವಿನಿ ಮ್ಯಾಮ್ ಆಡ್ತೀವಿ, ಅಲ್ಲಿ ಎಲ್ಲೋ ನಾನು ಹೇಳ್ತೀನಿ ಮುಗ್ದೆಲ್ಲ ಆದಮೇಲೆ ತುಂಬ ಈಸಿಯಾಗಿ ಗಿವ್ ಅಪ್ ಮಾಡಿಬಿಟ್ಟೆ. ನಾನು ಯಾಕೆ ಗಿವ್ ಅಪ್ ಮಾಡೋ ಥಾಟ್ ಏನಿಗೆ ಬಂತು ನನಗೆ ಅನ್ನೋದು ಗೊತ್ತಾಗಲಿಲ್ಲ. 30 ಮಿನಿಟ್ಸ್ 29 ಮಿನಿಟ್ಸ್ ಸಮಥಿಂಗ್ ನಾನೇನೋ ಹೋಲ್ಡ್ ಮಾಡಿದೆ. ಅದಾದಮೇಲೆ ನನಗೆ ಲೈಕ್ ಓಕೆ ಫೈನ್ ಬಿಟ್ಬಿಡೋಣ ಅಂತ ಬಂದ್ಬಿಡ್ತು. ಅದೇ ರೀಸನ್ಗೆ ರಘು ಅಣ್ಣನ ನಾನು ಟಾಪ್ 6 ಕಂಟೆಂಡರ್ಶಿಪ್ಪಿಗೆ ಕಳಿಸ್ತೀನಿ. ಯಾಕಂದರೆ ನಾನು ಗೊತ್ತು ನನಗೆ, ನಾನು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ ಅಂದ್ಕೊಂಡು. ಅದು ಒಂದು ಟಾಸ್ಕಲ್ಲಿ ನಾನು ಮುಂಚೆ ಎಲ್ಲ ಟಾಸ್ಕಲ್ಲೂ ನಾನು ಎಷ್ಟು ಎಫರ್ಟ್ ಹಾಕಿದೆ ಅಷ್ಟೇ ಎಫರ್ಟ್ ಹಾಕಿದರೆ ನಾನು ಅದರಲ್ಲಿ ವಿನ್ ಆಗ್ತಿದ್ದೆ ಅನಿಸುತ್ತೆ. ಅದು ಒಂದು ಐ ರಿಗ್ರೆಟ್ ಇಟ್, ಬಿಟ್ಬಿಟ್ಟೆ ಅಂತ ಅಷ್ಟುಬಿಟ್ಟೆ. ಎಲ್ಲ ಟಾಸ್ಕು ಸಖತ್ತಾಗಿ ಆಡಿದ್ದೀನಿ ನಾನು. ಓಕೆ, ಇನ್ನು ಆ ಟಾಸ್ಕಿಂದನೇ ರಾಶಿಕಾ ಅವ್ರು ಹೊರಗೆ ಬರೋಕ್ಕೆ ಏನಾದರೂ ರೀಸನ್ ಆಯಿತಾ? ಯಾವ ಟಾಸ್ಕಿಂದ? ಇವಾಗ ನೀವು ಹೇಳಿದ್ರಿ ಅಲ್ವಾ, ಅಶ್ವಿನಿ ಮ್ಯಾಮ್ ಜೊತೆ ಆಡಿದ ಟಾಸ್ಕ್. ಸೊ ಆ ಟಾಸ್ಕಿಂದ ಏನಾದರೂ ಹೊರಗೆ ಬರೋಕ್ಕೆ ರೀಸನ್ ಆಯಿತಾ? ಟಾಸ್ಕೇ ಕಂಪ್ಲೀಟ್ ಅಂತಲೂ ಹೇಳೋಕ್ಕಾಗಲ್ಲ ಅಲ್ಲಿ. ಟಾಸ್ಕ್ ಒಂದು 50% ಟಾಸ್ಕ್ ಇರ್ಬೋದು, ಇನ್ನು ಮಿಕ್ಕಿದ್ದು ನೀವು ಹೇಗಿರ್ತೀರಾ, ಹೇಗೆ ಮಾತಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಎಲ್ಲೋ ಆ ಟಾಸ್ಕಿನ ನಾನು ಆಚೆ ಬಂದೆ ಅಂತ ನನಗೇನು ಅನಿಸಲ್ಲ. ಓಕೆ, ಸೊ ಇನ್ನು ಎಲಿಮಿನೇಷನ್ ಅನ್ನೋ ಒಂದು ಪ್ರೋಸೆಸ್ ಬಂದಾಗ, ಸೊ ಸಪೋಸ್ ಬಿಗ್ ಬಾಸ್ ಏನಾದರೂ ರಾಶಿಕಾ ಅವ್ರಿಗೆ ಚಾನ್ಸ್ ಕೊಟ್ಟು, ನೀವು ಅಥವಾ ಸೂರಜ್, ನೀವು ಉಳ್ಕೊಂಡು ಸೂರಜ್ನ ಹೊರಗೆ ಕಳಿಸ್ಬೇಕು, ಅಥವಾ ಸೂರಜ್ನ ಕಳಿಸ್ಬಿಟ್ಟು ನೀವು ಉಳ್ಕೋಬೇಕು ಅನ್ನೋದು ಬಂದರೆ ರಾಶಿಕಾ ಅವ್ರು ಯಾವ್ದನ್ನು ಚೂಸ್ ಮಾಡ್ತಿದ್ರು? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಆ ಥರ ಆಪ್ಷನ್ ಕೊಡಲ್ಲ ನಮಗೆ. ಅದಕ್ಕೆ ಹೇಳಿದ್ದು, ಬಿಗ್ ಬಾಸ್ ಹಂಗೆ ಕೊಡೋದೇ ಇಲ್ಲ. ಬೇರೆ ವಿಷಯದಲ್ಲಿ, ಲೆಟರ್ ವಿಷಯದಲ್ಲಾಗಿರಲಿ, ಇನ್ನೇನಾದ್ರು ಆ ಥರ ಕೊಡ್ಬೋದು. ಬಟ್ ಈ ಥರ ವಿಷಯದಲ್ಲಿ ಬಿಗ್ ಬಾಸ್ ಕೊಡಲ್ಲ, ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಸಪೋಸ್ ಒಂದು ಟಾಸ್ಕ್ ಬಂದರೆ ರಾಶಿಕಾ ಅವ್ರಿಗೆ, ಇವಾಗ ಇಬ್ಬರು ಎವಿಕ್ಷನ್ ಟೈಮಲ್ಲಿ ಇದ್ದಾಗ, ಸೊ ಇನ್ ಕೇಸ್ ಏನಾದರೂ ರಾಶಿಕಾ ಅವರೇ ನೀವು ಉಳ್ಕೊಂಡು ಸೂರಜ್ನ ಕಳಿಸ್ತೀರಾ, ಇಲ್ಲ ಸೂರಜ್ನ ಕಳಿಸಿ ನೀವು ಉಳ್ಕೋತೀರಾ ಅಂತ ಹೇಳಿದಾಗ ಅಥವಾ ಕೇಳಿದಾಗ ನಿಮ್ದು ರಿಯಾಕ್ಷನ್? ಫಸ್ಟ್ ಆಫ್ ಆಲ್ ಎಲ್ಲರೂ ಆಟ ಆಡೋಕ್ಕೆ ಅಂತಲೇ ಹೋಗಿರ್ತೀವಿ. ಈಗ ನಾನು ಉಳ್ಕೋತೀನಿ ನೀನು ಹೋಗು ಅಂದರೆ ಅವನು ಒಪ್ಕೊಳಲ್ಲ, ಇಲ್ಲ ನೀನು ಹೋಗು ನಾನು ಉಳ್ಕೋತೀನಿ ಅಂದರೆ ನಾನು ಒಪ್ಕೊಳ್ಳಲ್ಲ. ಅದು ಇಬ್ರು ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತೀವಿ. ಯಾಕಂದರೆ ನಾವು ಯಾವಾಗಲೂ ಅಂದ್ಕೊತಿದ್ವಿ ಟಾಪ್ 6 ನಾವಿಬ್ಬರು ಯಾವಾಗಲೂ ಇರ್ತೀವಿ ಅಂದ್ಕೊಂಡು. ಬಟ್ ಅದಿಬ್ರಿಗೂ ಆಗಲಿಲ್ಲ, ಎಲ್ಲೋ
ಆಚೆ ಬಂದ್ವಿ. ಬಟ್ ಎಲ್ಲೋ ನಾನು ಕಳಿಸ್ಕೊಡ್ತಿದ್ದೆ, ಇಲ್ಲ ಅವ್ನು ನನ್ನನ್ನು ಕಳಿಸ್ತಿದ್ದೆ, ಅದಿಬ್ರು ನಾನು ಬಿಗ್ ಬಾಸ್ಗೆ ಕ್ವೆಶನ್, ಬಿಗ್ ಬಾಸ್ ಪ್ಲೀಸ್ ನೀವೇನಾದ್ರು ಹೇಳ್ಬಿಡಿ ಅಂತ ನಿಂತ್ಕೋತಿದ್ವಿ ಅಷ್ಟೇ. ಸೊ ಇನ್ನು ಹೊರಗೆ ಬಂದಮೇಲೆ ಸೂರಜ್ ಅವರು ಸೀರಿಯಲ್ ಆ್ಯಕ್ಟ್ ಮಾಡೋದು ಗೊತ್ತಾಯಿತು ನಿಮಗೆ. ಸೊ ಹೌ ಹ್ಯಾಪಿ ಯು ವೇರ್? ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಯಾಕೆ ಅಂತಂದರೆ ನಮ್ಮ ಮನೇಲಿ ತುಂಬ ಮಾತಾಡಿದ್ದೀವಿ. ಅವನು ಎಷ್ಟೊಂದು ವಿಷಯಗಳನ್ನ ಹತ್ರ ಹೇಳ್ಕೊತಿದ್ದ. ಬಟ್ ನಾನು ಆಚೆ ಬಂದಿದ್ದ ತಕ್ಷಣ ಒಂದು ಸೀರಿಯಲ್ ಮಾಡ್ತಿದ್ದ ಅಂತ ಗೊತ್ತಾದಮೇಲೆ ತುಂಬಾ ತುಂಬ ಖುಷಿ ಆಯಿತು. ಆಸ್ ಎ ಕಾಮನ್ ಮ್ಯಾನ್ ಅವ್ನ ಮನೆ ಒಳಗಡೆ ಬಂದಿರ್ತಾನೆ, ಅವ್ನು ಯಾವತ್ತೂ ಕ್ಯಾಮ್ರಾನ ಫೇಸ್ ಮಾಡಿಲ್ಲ. ಆ್ಯಕ್ಟಿಂಗ್ ಅಂದ್ರೇನು ಏನು ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಬಟ್ ಬಂದಿದ್ದ ತಕ್ಷಣ ಒಂದು ಸೀರಿಯಲ್ ಸಿಕ್ತು ಆ್ಯಂಡ್ ಪ್ರೋಮೋ ನೋಡು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ಅನ್ನಿಸ್ತು ನನಗೆ. ಐ ನೋ ಇಲ್ ರಾಕೆಟ್. ಎಲ್ಲ ಒಳ್ಳೇದಾಗಲಿ ಅವನಿಗೆ. ಓಕೆ. ಇನ್ನು ಸಪೋಸ್ ಏನಾದರೂ ರಾಶಿಕಾ ಅವ್ರಿಗೆ ಆ ಕಡೆ ಒಂದು ಸಿನಿಮಾ ಚಾನ್ಸ್ ಸಿಕ್ಕಿರುತ್ತೆ, ಈ ಕಡೆ ಸೂರಜ್ ಅವ್ರ ಜೊತೆ ಒಂದು ಸೀರಿಯಲ್ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಗುತ್ತೆ. ಸೊ ಯಾವ್ದು ಒಪ್ಕೊಳ್ತಾರೆ? ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಯಾವ್ದಾದ್ರು ಒಂದು ತಗೋಬೇಕು ಅಂದರೆ ಯಾವ್ದು ಸಬ್ಜೆಕ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ಸ್ಮಾರ್ಟ್ ಆನ್ಸರ್. ಸೂರಜ್ ಜೊತೆ ನಾನು ಮಾತಾಡ್ತೀನಿ, ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅನ್ನೋ ನನಗೆ ಗೊತ್ತು. ಅದು ಒಂದು ರೀಸನ್ ಇಟ್ಕೊಂಡೆ ನಾನು ಓಕೆ ಸೂರಜ್ ಇದ್ದಾನೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಎರಡೂ ನಾನು ನೋಡಬೇಕಾಗತ್ತೆ, ಯಾವ್ದು ಸಬ್ಜೆಕ್ಟ್ ಚೆನ್ನಾಗಿದೆ, ನಾನು ಯಾವ್ದು ಮಾಡಬಹುದು. ಸೂರಜ್ ಇದ್ದಾನೆ ಅನ್ನೋ ಒಂದು ರೀಸನ್ಗೆ ನಾನು ಹೋಗಿ ಮಾಡಿದ್ರೆ ಅದು ನನಗೆ ಮಾಡೋಕ್ಕಾಗತ್ತಾ ಆಗಲ್ವ ಅನ್ನೋ ನನಗೆ ಗೊತ್ತಿರೋಲ್ಲ. ಇನ್ ಕೇಸ್ ನನಗೆ ಮಾಡೋಕ್ಕಾದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ನನಗೆ ಓಕೆ ಆ ಕ್ಯಾರೆಕ್ಟರ್ಗೆ ನನಗೇನೋ ಸೆಟ್ ಆಗಲ್ಲ ಅಂತೆಲ್ಲ ಅಂದರೆ ಇಲ್ಲ, ಎರಡರಲ್ಲಿ ಯಾವ್ದು ನನಗೆ ಬೆಸ್ಟ್ ಅನಿಸುತ್ತೆ ನಾನು ಅದನ್ನು ಚೂಸ್ ಮಾಡ್ತೀನಿ. ಸೊ ಇನ್ನು ಬಿಗ್ ಬಾಸ್ ಈ ಜರ್ನಿಯಲ್ಲಿ 106 ದಿನ ನೀವು ಕಳೆದಂಥ ಜರ್ನಿಯಲ್ಲಿ ಅಫ್ಕೋರ್ಸ್ ಇರುತ್ತೆ, ಏಳು ಬೀಳು ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ನಿಮಗೆ ಹೊರಗಡೆ ಏನು ಸಂಪರ್ಕ ಇರೋದಿಲ್ಲ, ಅಲ್ಲಿ ಏನಿರ್ತೀವಿ ನೀವು ಅದನ್ನಷ್ಟೇ ನೀವು ಸರ್ವೈವ್ ಆಗಬೇಕು ಅಲ್ಲಿನಷ್ಟು ಜನಕ್ಕೆ. ಸೊ ಈ ಥರ ಒಂದು ಸಿಚುವೇಶನ್ಸಲ್ಲಿ ರಾಶಿಕಾ ಅವ್ರಿಗೆ ಇಲ್ಲ ನನ್ನ ಮನೆಗೆ ಹೋಗಬೇಕು ಅಂತ ಅನಿಸಿದ್ದುಂಟಾ, ಅಥವಾ ನಾನು ಯಾಕೆ ಇಲ್ಲಿ ಬರಬಾರ್ದಾಗಿತ್ತು ಅಂತ ಅನಿಸಿದ್ದುಂಟಾ, ಏನಾದರೂ ಆ ಥರ ಲೋ ಫೀಲ್ ಆಗಿದ್ದುಂಟಾ ರಾಶಿಕಾ ಅವರು? ನನಗೆ ಬಿಗ್ ಬಾಸ್ ಮನೆಗೆ ಯಾಕೆ ಬಂದೆ ಆ ಥರ ಎಲ್ಲ ಅನಿಸ್ಲಿಲ್ಲ. ಬಟ್ ಒಂದು ಸಿಚುವೇಶನ್ ಧ್ರುವಂತವ್ರು ನನ್ನ ಮೇಲೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಅದು ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಅವಾಗ ಅನ್ಸುತ್ತೆ ಓಕೆ ನಾನು ಹೋಗಿ ಹೇಳ್ತೀನಿ, ನಾನು ಕಳಿಸ್ಬಿಡಿ, ನಂಗೆ ಆಗಲ್ಲ ಇಲ್ಲಿರೋಕ್ಕೆ. ಯಾಕಂದರೆ ನನಗೆ ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಆಗಿತ್ತು. ಗೊತ್ತು ಇವಾಗ ನಾವು ಇಲ್ಲಿರ್ತೀವಿ ಮನೆ ಒಳಗಡೆ, ಆಚೆ ಕಡೆ ಏನು ನಡೀತಿರತ್ತ ಐಡಿಯಾ ಇರಲ್ವಲ್ಲ. ಬಟ್ ಮನೇಲಿ ಇದ್ಕೊಂಡು ಎಲ್ಲ ಫೇಸ್ ಮಾಡಬೇಕು ನಂಗೆ ಗೊತ್ತು. ಆಮೇಲೆ ಟ್ರೋಲ್ಸ್ ಇದೆಲ್ಲ ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತಾರೋ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಾನು ಎಲ್ಲ ಅವ್ರು ಬರೀ ನೆಗೆಟಿವ್ ಮಾಡ್ತಾರೆ ಅಂತಲೂ ಹೇಳಲ್ಲ. ಒಂದಷ್ಟೇ ನಾನು ನೆಗೆಟಿವ್ ಬಂದಾಗ ಅಪ್ಪ ಅಮ್ಮ ಹೇಗೆ ಫೇಸ್ ಮಾಡ್ತಾರೆ, ಏನು ಆಗ್ಬೋದು ಅಂದ್ಕೊಂಡು ನಾನು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿಬಿಟ್ಟು ನಾನು ಹೊರಡ್ತೀನಿ ಅಂದಿದ್ದು ಸಿಚುವೇಶನ್ ಇತ್ತು. ಬಟ್ ಅದಾದಮೇಲೆ ಇಲ್ಲ, ಇಲ್ಲಿರಬೇಕು, ಹ್ಯಾವ್ ಟು ಪ್ರೂವ್. ಆ್ಯಂಡ್ ಸೂರಜ್ ವಾಸ್ ಲೈಕ್ ಇಲ್ಲ ನೀನು ಸ್ಟ್ರಾಂಗ್ ಗರ್ಲ್, ನೀನು ಈ ಥರ ಎಲ್ಲ ನಾನು ಹೋಗ್ತೀನಿ ಅಂತೆಲ್ಲ ಹೇಳಕ್ಕೆ ಹೋಗಲೇಬೇಡ, ನೀನು ಪ್ರೂವ್ ಮಾಡು, ಇಲ್ಲಿದ್ದು ನೀನೇನು ಅಂತ ತೋರಿಸು. ಯಾರೋ ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದಿದ್ದ ತಕ್ಷಣ ಅದು ನಿಜ ಆಗೋಗಲ್ಲ, ಬಿಟ್ಟಾಕು ಅಂತೆಲ್ಲ. ಆ ಮೂಮೆಂಟ್ ನಾನು ತುಂಬ ವೀಕ್ ಆದ. ಆ ವೀಕ್ ಕೂಡ ನಾನು ತುಂಬ ಡಿಸ್ಟರ್ಬ್ ಆಗಿದ್ದಿದ್ದು ವೀಕ್ ಅದು. ಆ ಮನೆಯಲ್ಲಿ ಗಿಲ್ಲಿ ಇದ್ದಿದ್ದಕ್ಕೆ ಒಂದಷ್ಟು ಜನ ನಾವು ನಗಾಡ್ತಾ ಇದ್ವಿ. ಅವ್ನು ಮಾಡ್ತಿದ್ದಿದ್ದು ಕಾಮಿಡಿಗೆ, ಅವನಷ್ಟು ಎಂಟರ್ಟೈನ್ ಮಾಡ್ತಿದ್ದ ನಮಗೆ. ಬಟ್ ಎಲ್ಲೋ ಅದರಲ್ಲಿ ಸ್ವಲ್ಪ ಒಂದು ಲೈನ್ ಅಂತ ಇರುತ್ತೆ, ಲೈನ್ ಕ್ರಾಸ್ ಮಾಡಿದಾಗ ಇರಿಟೇಟ್ ಆಗೋದು ಉಂಟು, ಕೋಪ ಬರೋದು ಉಂಟು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೂ ಗಿಲ್ಲಿಗೂ ಅಷ್ಟು ನಾವು ಮಾತಾಡಿಲ್ದಿರೋದ್ರಿಂದ ಒಂದೊಂದು ವಿಷಯಗಳು ಹರ್ಟ್ ಆಗ್ತಿತ್ತು. ನಾನೇ ತುಂಬ ಸಲ ಹೇಳಿದ್ದೀನಿ, ನಾಮಿನೇಟ್ ಮಾಡಬೇಕಾರಾಗಿರಲಿ, ವೀಕೆಂಡಲ್ಲಿ ಎಸ್ ಆರ್ ನೋ ಕ್ವೆಶನ್ಸ್ ಬಂದಾಗಲೂ ಕೂಡ ಎಸ್ ಅವನೆಲ್ಲ ಲೈನ್ ಕ್ರಾಸ್ ಮಾಡ್ತಿದ್ದಾನೆ, ತುಂಬ ಇರಿಟೇಟ್ ಆಗ್ತಿದೆ, ಅವ್ನು ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾನೆ ಅಂತಲೂ ಹೇಳಿದ್ದೆ. ಎಸ್ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನನಗೆ. ಅದೇ ಹೇಳಿದ್ನಲ್ಲ, ತುಂಬ ಇಷ್ಟ ಆದರೆ ನಾನು ತುಂಬ ಮಾತಾಡ್ತೀನಿ ಆಯಿತಾ, ನಾನು ಮಾತಾಡಲ್ಲ ಅಂತೆಲ್ಲ ಹೇಳಲ್ಲ. ಬಟ್ ನನಗೆ ಆ ಕಂಫರ್ಟ್ ಝೋನ್ ಸಿಗಲಿಲ್ಲ ಒಬ್ರ ಜೊತೆ ಅಂದರೆ ನಂಗೆ ಮಾತಾಡೋದು ತುಂಬ ಕಷ್ಟ. ನಾನೇನು ಹೋಗಿ ಜಂಟಿಯಾಗಿ ಹೋಗ್ತೀನಿ, 1-2 ದಿನ ಜಂಟಿ, ಆಮೇಲೆ ಸುಮ್ಮನಾಗ್ತೀವಿ ಅಂದ್ಕೊಂಡು 2 ವಾರ ಜಂಟಿಲಿದ್ವಿ ನಾವು. ಇಮ್ಯಾಜಿನ್ ನಮ್ಗಳ ಸಿಚುವೇಶನ್ ಹೇಗಿತ್ತು ಅಂತ. ಒಂಟಿ ಇರ್ಬೇಕಾದ್ರೆ ಓಕೆ ಫೈನ್, ಅವರೆಲ್ಲ ಆರಾಮಾಗಿರ್ತಾಯಿದ್ರು, ಅವರೆಲ್ಲ ನಮ್ಮನ್ನ ಓಕೆ ಆರ್ಡರ್ ಮಾಡ್ತಾಯಿದ್ರು. ನಾವು ಅವ್ರಿಗೆ ಫುಡ್ ಪ್ರಿಪೇರ್ ಮಾಡಿ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕಿತ್ತು. ಅಲ್ಲೇ ಅರ್ಧ ದಿನ ಮುಗ್ದೋಗ್ತಿತ್ತು ಒಂದು ಪಾಯಿಂಟ್. ಅದಾದಮೇಲೆ ಒಂದು ಕಷ್ಟ ಅಂತ ಏನು ಅನ್ನಿಸ್ತಿದ್ದು ಗೊತ್ತಾ, ಈಗ ನನಗೆಲ್ಲೋ ಹೋಗಬೇಕು ಅನ್ಸಿರುತ್ತೆ ಗಾರ್ಡನ್ ಏರಿಯಾಗೆ, ಅವ್ರಿಗೆ ಲಿವಿಂಗ್ ರೂಮಲ್ಲಿ ಇರಬೇಕು ಅನಿಸ್ತಿರುತ್ತೆ. ಅದೆರಡನ್ನೂ ಬ್ಯಾಲೆನ್ಸ್ ಮಾಡೋದಿರಲ್ಲ, ತುಂಬ ಕಷ್ಟ. ನಾವು ಮನೇಲೇ ಚಿಕ್ಕ ಪುಟ್ಟು ವಿಷಯಕ್ಕೆ ಅಪ್ಪ ಅಮ್ಮನ ಜೊತೆ ಎಲ್ಲ ಜಗಳ ಮಾಡ್ತೀವಿ. ನಾನು ನನ್ನ ತಮ್ಮ ಅಂತೂ ದಿನ ಜಗಳ ಮಾಡ್ತೀವಿ. ಅಲ್ಲಿ ನಮಗೆ ಒಬ್ಬರು ಯಾರು ಅನ್ನೋದೇ ಗೊತ್ತಿರಲ್ಲ, ಅಲ್ಲಿ ಜಗಳ ಆಗೋದು ಕಾಮನ್. ಆ ಸಿಚುವೇಶನ್ ತುಂಬ ಕಷ್ಟ ಇತ್ತು. ಜಂಟಿ ಅಂತೂ ಕಟ್ ಮಾಡೋ ದಿನ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಅಂತ ಅಂದರೆ, ಈ ಜೈಲಿಂದ ಆಚೆ ಬರ್ತಿದ್ದಂಗೆ ಅಮ್ಮ ನಮ್ಗೊಂದು ಫ್ರೀಡಮ್ ಸಿಕ್ತು ಅನ್ನೋದಿರತ್ತಲ್ಲ, ಆ ಥರ ಇತ್ತು ನಮಗೆ ಅದು ಸಿಚುವೇಶನು. ಸಫೋಕೇಟ್ ಆಗ್ತಿತ್ತು ಸಮ್ ಪಾಯಿಂಟ್, ಹೇಳೋಕ್ಕಾಗ್ತಿರ್ಲಿಲ್ಲ. ಪಾಪ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿತ್ತು ಅಲ್ಲಿ. ನಿಜ ಸಫೋಕೇಟ್ ಆಗಿದ್ದಂಥ ವೀಕ್ ಅದು 2 ವಾರ.
ಓಕೆ, ಇನ್ನು ನೀವು ಅನ್ಕೊಂಡಿದ್ರಾ ಅಟ್ಲೀಸ್ಟ್ ಐಡಿಯಾಸ್ ಇರುತ್ತಲ್ಲ, ನಾನು ಒಂಟಿಯಾಗಿ ಹೋಗ್ತೀನೋ ಜಂಟಿಯಾಗಿ ಹೋಗ್ತೀನೋ ಅಂತ ನಿಮ್ಮ ತಲೆಯಲ್ಲಿ ಥಾಟ್ ಇರುತ್ತಲ್ವಾ? ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಒಂಟಿಯಾಗಿ ಹೋಗಿದ್ರೆ ಹೇಗಿರ್ತಿದ್ರು, ಜಂಟಿಯಾಗಿ ಹೋದಾಗಂತೂ ಈಗ ಹೇಳಿದ್ರಿ, ಸೊ ಒಂಟಿಯಾಗಿ ಹೋಗಿದ್ರೆ ಹೇಗಿರ್ತಿದ್ರಿ? ಒಳ್ಳೇದಾಯ್ತು ಜಂಟಿಯಾಗಿ ಹೋಗಿದ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಮನೆಗೆ ಎಲ್ಲರೂ ಒಂಟಿಯಾಗಿ ಹೋಗ್ತಾರೆ, ಒಂಟಿಯಾಗಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡ್ತಾರೆ. ಜಂಟಿಯಾಗಿ ಹೋಗೋ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ, ಇಷ್ಟು ಸೀಸನಲ್ಲಿ ಯಾರಿಗೂ ಸಿಕ್ಕಿಲ್ಲ. ಆ್ಯಂಡ್ ನಮಗೆ ಸಿಕ್ತು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ನಾವು ಮಾಡಿರೋದು 2 ವಾರ, ಇನ್ನು ಯಾರಿಗೆ ಸಿಗುತ್ತೆ? ನಾನು ಇನ್ನೊಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ನಾನು ಮಾಡೋಕ್ಕಾಗಲ್ಲ. ಸೊ ಖುಷಿ ಇದೆ, ಅದನ್ನೇ ಫೇಸ್ ಮಾಡಿದ್ದೀನಿ ಲೈಫಲ್ಲಿ. ಇನ್ನು ಆರಾಮಾಗಿ ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಇನ್ನು ಈ ಬಿಗ್ ಬಾಸಲ್ಲಿ ಅತಿಯಾಗಿ ಅತ್ರೆ ಇಲ್ಲ ಅತಿಯಾಗಿ ನಗ್ಸಿದ್ರೆ ಇವ್ರಿಗಷ್ಟೇ ಆಪರ್ಚುನಿಟಿ ಇದೆ ಅನ್ನೋ ಒಂದು ಮಾತಿದೆ, ಟಾಕ್ಸ್ ಇದೆ ಹೊರಗಡೆ. ಸೊ ಅದಕ್ಕೋಸ್ಕರನೇ ಕ್ಯಾಮ್ರಾ ಮುಂದೆ ಒಂದಷ್ಟು ಜನ ಅಳೋ ನಾಟಕ ಮಾಡೋರು, ಇಲ್ಲ ಅದಕ್ಕಂತಲೇ ಕ್ಯಾಮ್ರಾ ಮುಂದೆ ಒಂದಷ್ಟು ಜನ ಬೇಕಂತಲೇ ಆ್ಯಕ್ಟ್ ಮಾಡೋರು ಅನ್ನೋ ಒಂದು ಟಾಕ್ಸ್ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮಗಂತೂ ಅಲ್ಲಿ ಏನು ಆಗ್ತಿರತ್ತೆ, ಯಾರು ರಿಯಲ್ ಯಾರು ಫೇಕ್, ಯಾರು ಕ್ಯಾಮ್ರಾ ಮುಂದೆ ನಾಟಕ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಆಯ್ತಾ? ಯಾಕಂದರೆ ಅವ್ರು ಯಾರೂ ನಮಗೆ ಗೊತ್ತಿರಲ್ಲ. ಅವ್ರು ನಿಜವಾಗ್ಲೂ ಹತ್ರ ನಮಗೆ ಒಂದು ಸಮ್ಟೈಮ್ಸ್ ಫೇಕ್ ಅನ್ಸುತ್ತೆ, ಸುಮ್ಮನೆ ನಾಟಕ ಮಾಡ್ತಿದ್ದಾರೆ, ಎಲ್ಲ ಕ್ಯಾಮ್ರಾ ಇರೋದು ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡು. ಅಲ್ಲಿ ಎಮೋಷನ್ಸ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಹೇಗಿರುತ್ತೆ ಅಂದರೆ, ನಮಗೆ ಒಂದು ಚಾಕ್ಲೇಟ್ ಸಿಕ್ಕಿದ್ರು ಕೂಡ ನಮ್ಮ ಎಮೋಷನ್ಸ್, ನಮಗೆ ಚಾಕ್ಲೇಟ್ ಸಿಕ್ಕಿದೆ, ಚಾಕ್ಲೇಟ್ ಬೇಕು ಅನ್ನೋ ಥರ. ಇಲ್ಲ ಫ್ಯಾಮಿಲಿಯಿಂದ ಒಂದು ಲೆಟರ್ ಮಿಸ್ ಆದರೂ ಕೂಡ ಅಳ್ತೀವಿ, ಅಷ್ಟು ಜೋರಾಗಿ ಅಳ್ತಿರ್ತೀವಿ. ಒನ್ ಡೇ ಫುಲ್ ನಾವು ಅದೇ ಎಮೋಷನಲ್ಲಿ ಬೇಜಾರು ಮಾಡಿಕೊಂಡು ಯಾಕೆ ಹಿಂಗಾಯಿತು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಗೊತ್ತಿಲ್ಲ ಅದು ಅಲ್ಲಿ ಯಾವ್ಯಾವ ಸಿಚುವೇಶನ್ಸಲ್ಲಿ ಏನೇನಾಗುತ್ತೆ ಅಂದ್ಕೊಂಡು. ನನಗೆ ಪರ್ಸ್ನಲಿ ಯಾರ ಬಗ್ಗೆನೂ ಗೊತ್ತಿಲ್ಲಿರೋದ್ರಿಂದ ನಾನು ಸುಮ್ಮನೆ ಹೋಗಿ ಜಡ್ಜ್ ಮಾಡಿಬಿಡೇ ಅವ್ರು ಫೇಕ್, ಅವ್ರು ಕ್ಯಾಮ್ರಾಗೋಸ್ಕರ ಮಾಡ್ತಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಇನ್ನು ಸೂರಜ್ ವಿಚಾರದಲ್ಲಿ ರಾಶಿಕ್ ಅವ್ರು ಸ್ವಲ್ಪ ಪೊಸೆಸಿವ್ ಆಗ್ತಿದ್ರು. ನೀವಲ್ಲಿ ಒಳಗಡೆ ಇರುವಾಗ ಇಲ್ಲೊಂದಷ್ಟು ಟಾಕ್ಸ್ ಆಗ್ತಿತ್ತು. ಇಬ್ರು ಲೈಕ್ ಸೂರಜ್ ವಿಚಾರದಲ್ಲಿ ರಾಶಿಕ್ ಅವ್ರು ಪೊಸೆಸಿವ್ ಆಗ್ತಿದ್ರು. ಸೊ ಇಬ್ರಿಗೂ ಲವ್ ಅಫೇರ್ ಏನಾದರೂ ಇದೆಯಾ ಅನ್ನೋ ಒಂದಷ್ಟು ಟಾಕ್ಸ್ ಬರ್ತಿತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಇದನ್ನ ಇಂಟರ್ವ್ಯೂಗಳಲ್ಲಿ ಹೇಳಿ ಲವ್ ಅಫೇರ್ ಲವ್ ಆಗುತ್ತೆ ಅಂತ ಆ್ಯಸ್ ಅ ಆಡಿಯನ್ಸ್, ನಮಗೆ ನೀವು ಆಡಿಯನ್ಸ್ ಆಗಿ ನೋಡ್ತಿರಲ್ಲ, ನಿಮ್ಗೆ ಅನ್ಸುತ್ತಾ ಲವ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಅಂತ? ನೀವು ಇಷ್ಟು ಸೀಸನ್ಸ್ ನೋಡಿದ್ದೀರಾ? ನನಗೆ ಹೇಳಿ. ಮೇ ಬಿ ಹೌದು, ಬಿಕಾಸ್ ಈಗ ಒಂದಷ್ಟು ನಾವು ನೋಡಿದ್ದೀವಿ, ಬಿಗ್ ಬಾಸ್ ಇಂದ ಲವ್ ಆಗಿ ಮದುವೆ ಆಗಿರೋದು ನೋಡಿದ್ದೀವಿ, ನಾವು ಲವ್ ಆಗ್ತಿರೋದು ನೋಡಿದ್ದೀವಿ. ಸೊ ಹಾಗಾಗಿ ಕ್ವೆಶನ್. ಸೊ ಇದು 12th ಸೀಸನ್, ಹಂಗಾರೆ 11 ಜನ ಪೇರ್ನ ನೀವು ಬಿಗ್ ಬಾಸ್ ಮನೇಲಿ ಇಷ್ಟೊತ್ತಿಗೆ ನೋಡಿರ್ಬೇಕಿತ್ತು ಆಚೆ ಕಡೆ. ಅಲ್ಲಿ ನಾವು ಏನು 24 ಜನ ಕಂಟೆಸ್ಟೆಂಟ್ ನಾವು ಹೋಗಿದ್ವಿ, ನಮಗೆ ನಾವೇ ಅಲ್ಲಿ. ಆಚೆ ಕಡೆ ಈಗ ನಾವು ಇಲ್ಲಿ ಮನೇಲಿ ನೋಡಿ ನನಗೂ ನಿಮಗೂ ಏನೋ ಜಗಳ ಆಗುತ್ತೆ, ಆಯ್ತು ಹೋಗ್ತಿರೋ ಅಂದ್ಕೊಂಡು ನಾನು ಹೊರಟ್ಬಿಡ್ತೀನಿ. ಬಟ್ ಅಲ್ಲಂಗೆ ಆಗಲ್ಲ, ಹತ್ರೂ ನಮ್ಗೆ ನಾವೇನೆ ಖುಷಿ ಪಟ್ಟರು ಓಕೆ ಫೈನ್. ಈಗ ನಾನು ನೀವು ಜಗಳ ಆಡಿರ್ತೀವಿ, ನೀವು ಬೇಜಾರಲ್ಲಿದ್ದಾಗ ಬಂದುಬಿಟ್ಟು ಆರಾಮಾಗಿರೋ, ಇಟ್ಸ್ ಓಕೆ ಅಂದ್ಕೊಂಡು ನಾವೇ ಹೇಳಬೇಕಾಗತ್ತೆ. ಅಲ್ಲಿ ನಾನು ನಿಜ ಹೇಳ್ತೀನಿ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ಹೇಳೋಗಿದೆ, ನನಗೆ ಯಾರೂ ಫ್ರೆಂಡ್ ಆಗಲ್ಲ. ನನಗಿರೋ ಕೋಪಕ್ಕೆ ನನಗೆ ಪೇಷನ್ಸ್ ಅನ್ನೋದಿಲ್ಲ. ಆ್ಯಂಡ್ ನಾನು ಇರೋದೇ ಹಿಂಗೆ ಅನ್ನೋ ಥರ ಹುಡುಗಿ ನಾನು. ಸೊ ನನ್ನ ಜೊತೆ ಯಾರೂ ಅಲ್ಲಿ ಜಲ್ಲ ಆಗಲ್ಲ. ಅದಕ್ಕೆ ನಾನು ಫಸ್ಟ್ ಬರ್ತೀನಿ ಅಂತೆಲ್ಲ ಹಂಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಿದ್ದು ಮನೆಗೆ. ಬಟ್ ಅಲ್ಲಿ ನನಗೆ ಒಂದು ಅಭಿ ನನಗೆ ಮುಂಚೆನಾನು ಗೊತ್ತಿದ್ದ. ಸೊ ಅಭಿ ಫ್ರೆಂಡ್ಶಿಪ್ ನನಗೆ ಮುಂಚೆನಾನು ಗೊತ್ತಿದ್ದು, ಅಭಿ ಜೊತೆ ನಾನು ಆರಾಮಾಗೇ ಇದೆ. ಬಟ್ ಸೂರಜ್ ಬಂದಾದಮೇಲೆ ಸೂರಜ್ದು ನಂದು ಆ ವೈಬ್ ಕನೆಕ್ಟ್ ಆಯಿತು. ಓಕೆ ನಾನು ಕೋಪ ಮಾಡಿಕೊಂಡ್ರು ಅವನು ಹ್ಯಾಂಡಲ್ ಮಾಡ್ತಾನೆ ಅಂತ ಇರ್ತಿತ್ತು. ಆ್ಯಂಡ್ ನಾನು ನನ್ನ ತಮ್ಮನ ಮೇಲೇ ಪೊಸೆಸಿವ್ ಫೀಲ್ ಮಾಡ್ತೀನಿ. ಪೊಸೆಸಿವ್ ಬರೀ ಲವ್ ಮಧ್ಯೆ ಮಾತ್ರ ಇರಬೇಕು ಅಂತಲ್ಲ. ನಮ್ಮ ಅಮ್ಮ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ನನ್ನ ತಮ್ಮಂಗೆ ತೋರಿಸಿರೋ, ಏನಕ್ಕೆ ಅಂತ ಅಮ್ಮನಿಗೆ ಫೋನ್ ಮಾಡಿ ಜಗಳ ಮಾಡೋರು. ಆ್ಯಂಡ್ ಆ ಮನೇಲಿ ನನಗೆ ಅಂತ ಬೆಸ್ಟ್ ಫ್ರೆಂಡ್ ಆಗಿದ್ದಿದ್ದೆ ಸೂರಜ್. ಸೊ ಸೂರಜ್ ಪೊಸೆಸಿವ್ ಫೀಲ್ ಮಾಡ್ತಿರ್ಲಿಲ್ಲ. ಏನೋ ಇವತ್ತು ಹೇಳಬೇಕು ಅಂತ ಇರತ್ತೆ, ಕೇಳಿಸ್ಕೊಂಡಿಲ್ಲ ಅಂದರೆ ಕೋಪ ಮಾಡ್ಕೋತಿದ್ದೆ ಅಷ್ಟೇ, ಬಿಟ್ಟರೆ ಪೊಸೆಸಿವ್. ಸೊ ಏನು ಸುದೀಪ್ ಸರ್ ನಿಮ್ಗೊಂದು ಅವಾರ್ಡ್ ಕೊಡ್ತಾರೆ, ಕಣ್ಣೀರ ಕಣ್ಮಣಿ ಅಂತ. ಆ್ಯಕ್ಚುಲಿ ನಾನು ಒಂದು 2-3 ಸಲ ನೋಡಿದ್ದೆ ನಿಮ್ಮದು, ನೀವು ಹತ್ತಿರೋ ಎಪಿಸೋಡ್ಸ್ನ. ಸೊ ಅದಕ್ಕೊಂದು ಅವಾರ್ಡ್ ಕೂಡ ಸಿಕ್ಕಿದೆ, ಹೇಗೆ ಅನಿಸ್ತಿದೆ? ನಾನು ಮನೆಗೆ ಹೋಗ್ಬೇಕಾದ್ರೆ ಅಳ್ಳೇಬಾರ್ದು ಏನಾದ್ರೂ, ಯಾಕಂದರೆ ಸ್ವಲ್ಪ ಎಮೋಷ್ನಲ್ ನಾನು. ನನಗೆ ದುಃಖನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಷ್ಟು ನಾನು ಏನಂತ ಅಂದರೆ, ನಾನು ಜಗಳ ಮಾಡ್ತಿರ್ಬೇಕಾದ್ರೂ ಅಳ್ತೀನಿ, ನಾನು ಕಿರಿಚ್ತಿರ್ತೀನಿ, ಆದರೂ ಅಳ್ತಿರ್ತೀನಿ. ನಾನು ಬಿಗ್ ಬಾಸ್ ಮನೇಲಿ ಅದಾಗಲಿಲ್ಲ, ಮನೇಲೆಲ್ಲ ಜೋರಾಗಿ ಬೈತಿರ್ತೀನಿ, ಅಮ್ಮನ ಜೊತೆ ಅಳ್ತಾ ಇರ್ತೀನಿ, ನಾನು ಹತ್ಕೊಂಡು ಜಗಳ ಮಾಡ್ತೀನಿ. ಬಟ್ ಮನೇಲಿ ಆ ಥರ ಹತ್ತಿದ್ದೀನಿ ಅಂದ್ಕೊಂಡೇನೆ VT ನೋಡಾದ್ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಬೇರೆ ಅವಾರ್ಡ್ ಕಣ್ಣೀರ ಕಣ್ಮಣಿ ಅಂತ ಕೊಟ್ಟರು. ಅದಕ್ಕೆ ಈಗ ಆಚೆ ಬಂದ್ಮೇಲೆ ಸ್ವಲ್ಪ ಅಳೋದನ್ನ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ. ಬಟ್ ಆ VT ನೋಡಾದ್ಮೇಲೆ ಗೊತ್ತಾಯಿತು ನನ್ನ ಎಕ್ಸ್ಪ್ರೆಷನ್, ನನಗೆ ಯಾಕೆ ಹಿಂಗಾಗತ್ತೆ. ಆಚೆ ಕಡೆ ಆ್ಯಕ್ಚುಲಿ ಅದನ್ನು ಕೇಳಿದ್ದಾರೆ ಗೊತ್ತಾ, ಯಾಕೆ ಯಾವಾಗಲೂ ಎಲ್ಲ ನಿಮಗೆ ಆಗ್ತಿತ್ತು ಅಂತ.
ಎಸ್. ಜನ ಅಷ್ಟು ರೆಕಗ್ನೈಸ್ ಮಾಡಿದ್ದಾರೆ ಹಾಗೆ. ಅವನ್ನ ಯಾಕಂದ್ರೆ ತುಂಬ ಹೇಳ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಮನೇಲಿ ಕ್ಯಾಪ್ಟನ್ಸಿ ಹೋದಾಗ ಇಲ್ಲ ಗಿಲ್ಲಿಗೂ ನನಗೂ ಜಗಳ ಆದಾಗ ಲೆಟರ್ ಮಿಸ್ ಆದಾಗ ಕ್ಯಾಪ್ಟನ್ಸಿನ ನನ್ನ ದೂರ ಇಟ್ಟಾಗ ಎಷ್ಟೊಂದು ಈ ಥರ ಸಿಚುವೇಶನ್ಸ್ ಫೇಸ್ ಮಾಡಿದ್ದೀನಿ. ಅವಾಗೆಲ್ಲ ಕಾಮನ್ ಡೈಲಾಗ್ ನಂದು, ಯಾಕೆ ನನಗೆ ಯಾಕೆ ಹಿಂಗಾಗತ್ತೆ. ಸೊ ಅದಕ್ಕೆ ಕಣ್ಮಣಿ ಅವಾರ್ಡ್ ಸಿಕ್ತು ನನಗೆ. ಎಲ್ಲರೂ ಇರ್ತಾರೆ, ಸಕ್ಕತ್ತಾಗಿರೋ ಹುಡುಗಿರೇ ಇರ್ತಾರೆ, ಅದ್ರಲ್ಲಿ ರಾಶಿಕಾ ಕೂಡ ಒಬ್ರು. ಹೌದು, ಎಲ್ಲರೂ ಬಿಟ್ಟು ಸೂರಜ್ ಅವ್ರು ಬಂದ್ಬಿಟ್ಟು ನಿಮ್ಗೆ ರೋಸ್ ಕೊಡ್ತಾರೆ. ಬಿಗ್ ಬಾಸ್ಗೆ ಹೇಳ್ದಂಥ ಒಂದು ಮಾತಿಗೆ ನಿಮಗೆ ಬಂದು ರೋಸ್ ಕೊಡ್ತಾರೆ. ಆ್ಯಂಡ್ ಯು ಆರ್ ಲೈಕ್ ಕಂಪ್ಲೀಟ್ಲಿ ಶಾಕ್ಡ್. ಆ್ಯಂಡ್ ಅದೊಂಥರ ಪ್ರಪೋಸಲ್ ಟೈಮಲ್ಲಿ ಶಾಕ್ ಆಗ್ತಾರೆ, ಆ ಥರ ಇತ್ತು. ಸೊ ಅದಕ್ಕೆ ಈ ಕ್ವೆಶನ್. ಸೊ ಆ ಒಂದು ಟೈಮಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ಹೇಗಿತ್ತು ಅಂತ ಅಂದರೆ, ಮನೆಯವರೆಲ್ಲ ಮುಂಚೆ ನಾನು ಸ್ಪಂದನ ಒಂದ್ಸಲಿ ಹೋಗಿ ಕ್ಯಾಮ್ರಾ ಹತ್ರ ಹೇಳಿರ್ತೀವಿ ಆಯಿತಾ, ಬಿಗ್ ಬಾಸ್ ಯಾಕೆ ಯಾರೂ ಈ ಸೀಸನಲ್ಲಿ ಕ್ಯೂಟ್ ಆಗಿರೋ ಹುಡುಗರಿಲ್ಲ ಅಂದ್ಕೊಂಡು ಹೋಗಿ ಹೇಳಿರ್ತೀವಿ. ಸೊ ಅದೇ ಟೈಮಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ಸೂರಜ್ ಎಂಟ್ರಿ ಬರ್ತಾನೆ, ಅವ್ನು ಹೀಗೆಲ್ಲ ಹೋಗಿ ಹಿಂಗೆ ಬಂದು ರೋಸ್ ಇಡ್ತಾನೆ. ನಾನು ಯಾರಿಗೆ ಕೊಡ್ತಾನೆ ಅವನು ಅಂತ ಅಂದ್ಕೊಂಡಿರ್ತಿದ್ದೆ. ಬಟ್ ಅವ್ನು ನನಗೆ ಕೊಟ್ಟಾಗ ಲೈಕ್ ಓ ವಾವ್, ಹಾಗಾದ್ರೆ ನಾನು ನನಗೆ ಬಂದಿದ್ದು ಫಸ್ಟ್ ಥಾಟ್ ಏನು ಗೊತ್ತಾ, ಓಕೆ ನಾನು ಆಚೆ ಕಡೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಯಾಕಂದರೆ 2 ವೀಕ್ಸ್ ನಾನು ರೆಡಿ ಆಗಿಲ್ಲ. ಬಿಕಾಸ್ ಕಿಚನ್ನಲ್ಲೇ ಇದ್ದೆ ನಾನು, ಬರೀ ನೈಟ್ ಡ್ರೆಸ್ಸಸ್ ಹಾಕೊಂಡು ಹಂಗೆ ಓಡಾಡ್ತಾ ಇದ್ದೆ. ನಾನು ಚೆನ್ನಾಗಿ ರೆಡಿ ಆಗಿರಲಿಲ್ಲ. ಆ್ಯಂಡ್ ಬಿಗ್ ಬಾಸ್ಗೋಸ್ಕರ ಹೇರ್ ಕಲರ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೆ ಆಯಿತಾ. ನಾನು ಹೇಗೆ ಕಾಣಿಸ್ತಿದ್ದೀನಿ ಏನು ಅನ್ನೋದು ನಂಗೆ ತುಂಬ ತಲೆಯಲ್ಲಿತ್ತು. ಓಕೆ ಯಾರೋ ಒಂದು ಹುಡುಗಂಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು, ಅಂದರೆ ಆಚೆ ಕಡೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಅನ್ನೋದು ಅದೇ ಥಾಟ್ ಬಂದಿದ್ದು. ಅದು ಬಿಟ್ಟು ಬೇರೆ ಥರ ಎಲ್ಲ ಏನೂ ಇಲ್ಲ, ಬೇರೆ ಏನು ಇಲ್ವಂತೆ. ಓಕೆ, ಅದಾದಮೇಲೆ ಇನ್ನು ಬಿಗ್ ಬಾಸ್ ಮುಗೀತು. ಬಿಗ್ ಬಾಸ್ ಮುಗಿದು ನೀವು ಹೊರಗೆ ಬಂದಿರಾ. ಸೊ ಈಗ ಜನರ ರೆಸ್ಪಾನ್ಸ್ನ ನೋಡ್ತಾ ಇದ್ದೀರಾ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗ್ತಿದೆ ನಿಮಗೆ. ಇಲ್ಲೇ ನಾವು ನೋಡಿದ್ವಿ ಫ್ಲೆಕ್ಸ್ ಎಲ್ಲ, ದೊಡ್ಡ ದೊಡ್ಡ ಫ್ಲೆಕ್ಸ್. ಸೊ ಹೇಗೆ ಅನ್ನಿಸ್ತಿದೆ ಈಗ? ಇಮ್ಯಾಜಿನ್ ಮಾಡ್ಕೊಂಡಿದ್ಕಿಂತ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ ನನಗೆ, ಅಷ್ಟು ಸಪೋರ್ಟ್ ಸಿಗ್ತಿದೆ. ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ, ಇಲ್ಲೂ ಮನೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಬಂದು ಲೆಟರ್ ಎಲ್ಲ ಬರೆದು ತಂದ್ಕೊಟ್ಟಿರೋದುಂಟು, ಚಾಕ್ಲೇಟ್ಸ್ ತಂದ್ಕೊಡೋದುಂಟು. ರಾಶಿಕಕ್ಕ ನೀವಂದರೆ ಇಷ್ಟ. ಮೊನ್ನೆ ಅದು ಚಿಕ್ಕ ಹುಡುಗ ಬಂದ್ಬಿಟ್ಟು, ನೀನು ಯಾಕೆ ಆ ಟಾಸ್ಕ್ ಆಡಲಿಲ್ಲ, ಲಾಸ್ಟ್ ಟಾಸ್ಕ್ ಅಶ್ವಿನಿ ಮ್ಯಾಮ್ ಜೊತೆ ಆಡಬೇಕಿತ್ತು ತಾನೆ. ನನಗೆ ಬೈತಿದ್ದಾನೆ ಅವನು, ಎಲ್ಲ ಟಾಸ್ಕ್ ಅಷ್ಟು ಚೆನ್ನಾಗಿ ಮಾಡಿ ನೀನು ಯಾಕೆ ಆಡಿಲ್ಲ ಅಂದ್ಕೊಂಡು. ಓ ಮೈ ಗಾಡ್, ದೊಡ್ಡವರು ಬಂದು ಮಾತಾಡೋದು ಹೌದು, ನಮ್ಮನ್ನು ಇಷ್ಟಪಡ್ತಿರ್ತಾರೆ, ಟಿ ವಿಲಿ ನೋಡ್ತಿರ್ತಾರೆ. ಚಿಕ್ಕ ಮಕ್ಳುಗಳು ನಮ್ಮ ಹೆಸರು ನೆನ್ಪಿಟ್ಕೊಂಡು ರಾಶಿಕಕ್ಕ ಅಂತ ಹೇಳೋದಿದೆ ಗೊತ್ತಾ, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಆ ಮೂಮೆಂಟ್ ಹೇಗಿರುತ್ತೆ ಅಂದ್ಕೊಂಡು ಆ ಪ್ರೀತಿ ಸಿಗ್ತಿರೋದಕ್ಕೆ ಐ ಆಮ್ ಬ್ಲೆಸ್ಡ್. ಯಾವಾಗಲೂ ಲೈಕ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಅದಕ್ಕೆ ನಾನು ಹೇಳಿದ್ದು, ಬಿಗ್ ಬಾಸಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ. ಕಲರ್ಸಿಗೆ ಆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನಿವತ್ತು ಇಷ್ಟು ಜನದ ಪ್ರೀತಿ ನನಗೆ ಸಿಗ್ತಾ ಇದೆ. ಫಾರ್ ದ್ಯಾಟ್ ಥ್ಯಾಂಕ್ ಯು. ಓಕೆ, ಇನ್ನು ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ರಾಶಿಕ್ ಅವ್ರು ತುಂಬ ಸೈಲೆಂಟು. ಶೀಸ್ ಲೈಕ್ ಯಾರ ತಂಟೆಗೂ ಹೋಗಲ್ಲ. ಅಫ್ಕೋರ್ಸ್ ಅವ್ರ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ಟಾಕ್ಸು. ಸೊ ನಿಮಗೆ ಆ ಟೈಮಲ್ಲಿ ಆ ಥರ ಇದ್ದಾಗ, ರಾಶಿಕ್ ಅವ್ರು ಸೈಲೆಂಟಾಗಿದ್ದಾಗ ನಿಮ್ಗೆ ಯಾರಾದರೂ ಬಂದು ಕೆಣಕಿ ನೀವು ಅವ್ರ ಮೇಲೆ ಫುಲ್ ರೇಗಾಡಿ, ಸೊ ಅದೆಲ್ಲವೂ ಮಾಡೋದುಂಟಾ? ಇರುತ್ತೆ. ಇವಾಗ ನನಗೆ ನಾನು ಯಾವಾಗಲೂ ಹೇಳ್ತಾನೂ ಇದೆ, ಬಿಗ್ ಬಾಸ್ ಮನೇಲಿ ಎಲ್ಲರ ಜೊತೆನೂ ನಮ್ಗೆ ಏನು ಬರೋ ಮುಂಚೆ ನೀವೆಲ್ಲರ ಜೊತೆನೂ ಮಾತಾಡಬೇಕು ಅನ್ನೋದೇ ಏನೂ ಇರಲ್ಲ. ನನಗೆ ಇಷ್ಟ ಆದರೆ ನಾನು ಕುತ್ಕೊಂಡು ಮಾತಾಡ್ತಿದ್ದೆ, ಇಷ್ಟ ಇಲ್ಲ ಎದ್ದೋಗಿರ್ತಿದ್ದೆ. ಇಲ್ಲ ನನಗೊಂದು ಫೇವ್ರೇಟ್ ಸ್ಪಾಟ್ ಇತ್ತು, ಬಾಲ್ಕನಿಲಿ ಹೋಗಿ ಒಬ್ಬಳೇ ಆ ಸೋಫಾದಲ್ಲಿ ಕುತ್ಕೊಂಡಿರ್ತಿದ್ದೆ. ಯಾಕಂದ್ರೆ ನಂಗೆ ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಆ ಸಿಚುವೇಶನ್ಸಲ್ಲಿ. ಆವಾಗ ನನಗೆ ಕೂತಿದ್ದಾಗ, ಈಗ ಮಾಳು ಅಣ್ಣನೂ ಕೂಡ ಒಂದ್ಸಲಿ ನನಗೆ ಕಸ ಅಂತ ನಾಮಿನೇಟ್ ಮಾಡಿದಾಗಲೂ ಕೂಡ ನನ್ನ ಪಾಡಿಗೆ ನಾನು ಇರ್ತೀನಿ, ನೀನು ಎಲ್ಲೆಲ್ಲೋ ಕೂತಿರ್ತೀನಿ ಅಂದಿದ ತಕ್ಷಣ ನೀವು ಕಸ ಅಂತ ಕೊಡೋಕ್ಕಾಗಲ್ಲ ನೀವು ಅಂದ್ಕೊಂಡು ಅವಾಗ ನಾನು ಜಗಳ ಮಾಡಿರೋದುಂಟು. ಇಲ್ಲ ನಂದು ರಕ್ಷಿತನ್ ಟಾಪಿಕ್ ಬಂದಾಗ ಜಗಳ ಮಾಡಿರೋದುಂಟು. ಸೈಲೆಂಟಾಗಿದ್ದಾಗ ಇಲ್ಲ ಸುಮ್ಮನಿದ್ದಾಗ, ಇಲ್ಲ ಅವಳು ಎಸ್ಪೆಷಲಿ ನಾಮಿನೇಟ್ ಮಾಡ್ಬೇಕಾ, ನೀವು ಎಂಟರ್ಟೈನ್ ಮಾಡಲ್ಲ, ನೀವು ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳಿದಾಗಲೆಲ್ಲ ಜಗಳ ಮಾಡಿರೋದುಂಟು ನಾನು. ಅದೇ ನೀವು ಹೇಳ್ದಂಗೆ ನಾನು ಸುಮ್ಮನೆ ಇರ್ತೀನಿ, ನನ್ನ ತಂಟೆಗೆ ಬಂದರೆ ನಾನು ಸೈಲೆಂಟಾಗಿರಲ್ಲ. ಓಕೆ, ಸೊ ಹೊರಗಡೆ ಬಂದಮೇಲೆ ಒಂದಷ್ಟು ಎಪಿಸೋಡ್ಸ್, ಇನ್ನು ಪೂರ್ತಿ ಅಂತೂ ನೀವು ನೋಡಿರಲ್ಲ, ಒಂದಷ್ಟು ಎಪಿಸೋಡ್ಸ್ ನೋಡಿರ್ತೀರ. ಬಟ್ ನಿಮಗೆ ಒಳಗಿದ್ದಾಗ ಅನ್ಸಿರ್ತಾ, ಇಲ್ಲಿ ನಾನು ಏನೋ ಮಾಡಿದ್ದೀನಿ, ಸೊ ಹೊರಗಡೆ ಹೋದ್ಮೇಲೆ ಈ ಒಂದು ಎಪಿಸೋಡ್ನ ನಾನು ನೋಡಲೇಬೇಕು, ಏನು ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ಯಾವುದಾದ್ರೂ ಒಂದು ತಲೆಯಲ್ಲಿ ಥಾಟ್ ಇಟ್ಕೊಂಡು ಬಂದಿಲ್ಲಿ ನೋಡಿದ್ದುಂಟಾ? ನಾನು ಆ್ಯಕ್ಚುಲಿ ಯಾವ ಎಪಿಸೋಡ್ಸು ಇನ್ನೂ ನೋಡಿಲ್ಲ. ಯಾಕೆ ಅಂದರೆ ಬಂದು 1 ವೀಕ್ ಆಯಿತು. 1 ವೀಕಲ್ಲಿ ಇಂಟರ್ವ್ಯೂಸ್ ಮಧ್ಯೆ ಬ್ಯುಸಿ ಆದೆ, ಅದ್ರ ಮಧ್ಯೆ ಫಿನಾಲೆ ನೆನ್ನೆ ಮುಗೀತು. ಇದ್ರ ಮಧ್ಯೆ ನಂಗೆ ಮೊಬೈಲೆಲ್ಲ ನನಗೆ ಏನು ಯಾರು ಮೆಸೇಜ್ ಮಾಡಿದ್ರು ಕೂಡ ನಂಗೆ ಚೆಕ್ ಮಾಡೋಕ್ಕಾಗ್ತಿಲ್ಲ. ನಮ್ಮಮ್ಮ ಅದನ್ನೇ ಹೇಳಿದ್ರು, ನನ್ನ ಜೊತೆ ಬಂದಾಗಿನ ಒಂದು ಸ್ವಲ್ಪನೂ ನಂಗೆ ಟೈಮ್ ಸಿಕ್ಕಿಲ್ಲ, ಪ್ಲೀಸ್ ಫ್ರೀ ಮಾಡ್ಕೊಂಡು ಮೈಸೂರಿಗೆ ಬಾ ಅಂತ ಹೇಳಿದ್ದಾರೆ. ನನ್ನ ತಮ್ಮನ ಜೊತೆ ಕುತ್ಕೊಂಡು ಸರಿ ಮಾತಾಡಿಲ್ಲ. ಇದೊಂಚೂರೆಲ್ಲ ಫ್ರೀ ಆದಮೇಲೆ ಎಪಿಸೋಡ್ಸ್ ನೋಡಬೇಕು, ಎಸ್ಪೆಷಲಿ ನಾನು ಟಾಸ್ಕ್ ಆಡೋದನ್ನ ನೋಡಬೇಕು, ಅದು ಒಂದಿದೆ ನನಗೆ. ಓಕೆ, ಸೊ ಇನ್ನು ಫ್ರೆಂಡ್ಶಿಪ್ ಅಂತ ಬಂದರೆ ಬಿಗ್ ಬಾಸ್ ಮನೇಲಿ ರಾಶಿಕ್ ಅವ್ರು ಯಾರನ್ನ ಚೂಸ್ ಮಾಡ್ತಾರೆ ಸೂರಜ್ನ ಬಿಟ್ಟು? ಅಭಿ, ಆ್ಯಶ್, ಮಂಜು ಅಕ್ಕ, ಧನು, ಯಾರಿದ್ದಾರೆ, ರಘು ಅಣ್ಣ.
ರಕ್ಷಿತಾ ಮಧ್ಯೆ ನನ್ನ ಮಧ್ಯೆ ಎಷ್ಟೇ ಜಗಳ ಆಗಿರಲಿ ಏನೇ ಆಗಿದ್ರು ಕೂಡ ವಿ ಹ್ಯಾಡ್ ದಟ್ ಬಾಂಡ್ ಮನೇಲೂ ಕೂಡ. ಅವಳು ಯಾವಾಗಲೂ ಹೇಳ್ತಿರ್ತಾಳೆ ಜಗಳ ಏನೇ ಆದ್ರೂ ಕೂಡ ಅವ್ರು ಸಮಾಧಾನ ಮಾಡ್ಕೋತಾರೆ. ಅಲ್ಲಿ ಬಿಗ್ ಬಾಸ್ ಮನೇಲೆ ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗೋದು. ಬಟ್ ಅವಳು ನನಗೆ ನನ್ನ ತಂಗಿ ಥರ ನಮ್ಮ ಅಕ್ಕನ ಥರ ಇವಳು ಅಂತ ಅವಳು ನನಗೆ ಹೋಗ್ಬೇಕಾದ್ರೆ ಬ್ಯಾಂಗಲ್ಸ್ ಎಲ್ಲ ಕೊಟ್ಟಿದ್ಲು. ಆ್ಯಂಡ್ ವಿ ಹ್ಯಾವ್ ದಟ್ ಬಾಂಡ್. ಎಷ್ಟೇ ಜಗಳ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ನಾವೆಲ್ಲೋ ಮಾತಾಡ್ತಾ ಇದ್ವಿ ಅನ್ನೋದು ಒಂದಿದೆ. ಸೊ ಒಂದಿಷ್ಟು ಜನ ಜೊತೆ ಟಚ್ಚಲ್ಲಿ ಇರ್ತೀನಿ, ಫ್ರೆಂಡ್ ಮಾಡ್ಕೋತೀನಿ. ಓಕೆ, ಇನ್ನು ಬಿಗ್ ಬಾಸ್ ಮನೇಲಿ ಇರೋರು ಯಾರಿದ್ರು ಅವ್ರ ಜೊತೆ ರಾಶಿಕಾ ಅವ್ರು ಏನಾದರೂ ಒಂದು ದಿನ ಡೇಟ್ ಹೋಗೋ ಚಾನ್ಸ್ ಸಿಕ್ಕರೆ ಯಾರ ಜೊತೆ ಹೋಗ್ತಾರೆ? ನಾನು ಯಾರ ಜೊತೆನೂ ಹೋಗಲ್ಲ ಡೇಟ್. ಸಿಕ್ಕರೆ ಚಾನ್ಸ್ ಸಿಕ್ಕರೆ ಸಿಗಲ್ಲ ಹಂಗೆಲ್ಲ. ಜಸ್ಟ್ ಇಮ್ಯಾಜಿನ್ ಸಿಕ್ಕರೆ ಡೇಟ್ಗೆ ಯಾರ ಜೊತೆ ಹೋಗ್ತೀನಿ ಅಂತನಾ? ನಾನು ಮಂಜು ಅಕ್ಕನ ಜೊತೆ ಸ್ವಲ್ಪ ಟೈಮ್ ಕಡಿಮೆ ಲಾಸ್ಟ್ ವೀಕ್. ಅವರು ಎಲಿಮಿನೇಟ್ ಆಗೋ ವೀಕ್ ನಾನು ಫೈನಲಿಸ್ಟ್ ಆಗ್ತೀನಿ. ಅವ್ರ ಜೊತೆ ಆ ವೀಕ್ ಜಾಸ್ತಿ ಮಾತಾಡಿರಲ್ಲ. ಹೇಗಿದ್ರು ಅಕ್ಕ ಇವಾಗ ಬೇರೆ ಎಲ್ಲೋ ಇದ್ದಾರೆ. ಸೊ ಅವ್ರ ಜೊತೆ ನಾನು ಡೇಟ್ ಹೋಗ್ತೀನಿ. ಯಾ ಓಕೆ. ಏನು ಗೊತ್ತಾ, ನಂಗೆ ಅವ್ರು ತುಂಬ ಇಷ್ಟ. ಅವ್ರು ಮಾತಾಡೋದಾಗಿರಲಿ, ನನಗೂ ಅವ್ರಿಗೂ ತುಂಬ ಏಜ್ ಡಿಫ್ರೆನ್ಸ್ ಅನ್ನೋದಿತ್ತು. ಇಬ್ಬರು ಜಂಟಿಯಾಗಿರ್ತೀವಿ. ನಾನೊಂದು ಸ್ವಲ್ಪ ಚಿಕ್ಕ ಮಗು ಥರ ಆಡ್ಕೊಂಡು ಅವ್ರು ಯಾವಾಗಲೂ ಹೇಳ್ತಿರೋ ನಿನ್ನ ನೋಡಿದ್ರೆ ನಂಗೆ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆ ಒಂದು ರೀಸನ್ಗೆ ಅವ್ರ ಜೊತೆ ಕೂತ್ಕೊಂಡ್ರೆ ತುಂಬ ಮಾತಾಡ್ಬೋದು, ತುಂಬ ಕಲಿಯೋಕ್ಕೆ ಸಿಗುತ್ತೆ ನನಗೆ, ಅವರಿಂದ ಅರ್ಥ ಮಾಡ್ಕೊಳ್ಳೋದು ಸಿಗುತ್ತೆ. ಹಾಗಾಗಿ ಅವ್ರ ಜೊತೆ ಡೇಟ್ಗೆ ಹೋಗ್ತೀನಿ, ತುಂಬ ಮಾತಾಡ್ಬೋದು, ಅವ್ರ ಜೊತೆ ಗಾಸಿಪ್ ಮಾಡ್ಬೋದು ಸ್ವಲ್ಪ. ಓಕೆ, ಇನ್ನು ಇವ್ರ ಜೊತೆ ನಾನು ಕ್ಲೋಸ್ ಆಗ್ತಾ ಇದ್ದೆ ಅನ್ನೋ ಅಷ್ಟರಲ್ಲೇ ಎಲಿಮಿನೇಟ್ ಆಗಿ ಹೋದಂಥ ಸ್ಪರ್ಧಿ ಯಾರು ಇದ್ದಾರಾ? ಆ್ಯಶ್ ಜೊತೆ ಅದೇ ವೀಕ್ ನಾನು ಆ ಒಂದು ಬಾಲ್ ಟಾಸ್ಕ್ ಬರುತ್ತೆ, ಅವಾಗ ಉಸ್ತುವಾರಿ ಸ್ವಲ್ಪ ತಪ್ಪಾಗಿ ತಿಳ್ಕೊಂಡು ನಾನು ಆ್ಯಶ್ಗೆ ಬಾಲ್ ಹಾಕೋಕ್ಕೆ ಅಂತ ಹೋಗಿರ್ತೀನಿ ಲಾಸ್ಟ್ ಫೈನಲಿಸ್ಟ್ ಟಾಸ್ಕು. ಉಸ್ತುವಾರಿ ಇಲ್ಲ ನಿಮ್ಗೆ ಯಾರು ಹಾಕಿರ್ತಾರೆ ಅವ್ರಿಗೆ ನೀವು ಬಾಲ್ ಹಾಕಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಂಜು ಹಾಕಂಗೆ ಹಾಕ್ತೀನಿ ಬಾಲ್ನ. ಸೊ ಆ ಒಂದು ಟಾಸ್ಕಿಂದ ಅವಳು ಆಚೆ ಉಳಿತಾಳೆ. ಸೊ ಅವಾಗ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ಸಿಚುವೇಶನಿಂದ ಅದೇ ವೀಕ್ ಎಲಿಮಿನೇಟ್ ಆಗ್ತಾಳೆ. ಅವಳು ಇದ್ದಿದ್ರೆ ಅವಳದು ನನ್ನ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿರ್ತಿತ್ತು ಮನೆಯಲ್ಲಿ. ಅದೊಂದು ಮಿಸ್ ಆಯಿತು. ಓಕೆ, ಇನ್ನು ಬಿಗ್ ಬಾಸ್ ಮನೆಗೆ ಒಳಗೆ ಹೋದಾಗ ಎಲ್ಲರೂ ಹೇಳ್ತಾರೆ ಹೊರಗೆ ಬಂದಮೇಲೆ ಇದು ಇಂಥದ್ದೊಂದು ಕಲ್ತ್ಕೊಂಡು ಬಂದೆ ಅಥವಾ ಇದನ್ನೊಂದು ಬಿಟ್ಟು ಬಂದೆ ಅಲ್ಲಿ ಹೋದ್ಮೇಲೆ ಅಂತ. ಸೊ ನೀವು ಹೊರಗೆ ಬಂದಮೇಲೆ ಕಲ್ತಿದ್ದೇನು, ಅಲ್ಲೇ ಬಿಟ್ಟು ಬಂದಿದ್ದೇನು? ಕಲ್ತಿದ್ದು ಒಬ್ಬರು ಮಾತಾಡ್ತಿದ್ದಾಗ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ಅನ್ನೋದು ಒಂದು ಕಲಿತೆ. ಯಾಕಂದರೆ ಯಾವಾಗಲೂ ನನ್ನದೇ ಮಾತಾಗಬೇಕು, ನಾನು ಮಾತಾಡ್ಬೇಕು, ನೀವು ಕೇಳಿಸ್ಕೊಳ್ಳಿ ಅನ್ನೋಂಥ ಹುಡುಗಿ. ಅಲ್ಲಿ ಅದೊಂಚೂರು ನನಗೆ ಇದಾಗ್ತಿತ್ತು. ನಾನು ಕಿರ್ಚಾಡ್ತಿದ್ದೆ, ಅವರು ಕಿರ್ಚಾಡ್ತಿದ್ರು. ಅವಾಗ ಹೆಂಗಿರುತ್ತೆ ಗೊತ್ತಾ, ಅವರು ಕಿರ್ಚಿದ ನಾನು ಯಾಕೆ ಸೈಲೆಂಟ್ ಆಗಿಲ್ಲ, ಅವರೇ ಕೇಳಿಸ್ಕೊಳ್ಳಲ್ಲ ನಾನೇ ಕೇಳಿಸ್ಕೊಳ್ಬೇಕು ಅನ್ನೋದಿರತ್ತೆ ಅಲ್ಲಿ. ಸೊ ಅದು ಒಂಚೂರು ಚೇಂಜ್ ಮಾಡ್ಕೊತೀನಿ ಅನ್ನೋದು ಒಂದಿದೆ. ಅದೊಂದು ಕಲಿತೆ ನನ್ನಲ್ಲಿ. ಬಿಟ್ಟು ಬರ್ತೀನಿ, ಸ್ವಲ್ಪ ಆ್ಯಕ್ಟಿವ್ ಆಗಬೇಕು. ಅಲ್ಲಿ ಆ್ಯಕ್ಟಿವ್ ಆಗಿದ್ದೆ ನಾನು. ಬಟ್ ಇಲ್ಲಿ ಮನೆಗೆ ಬಂದಿದ ತಕ್ಷಣ ಏನಾಗೋದು ಗೊತ್ತಾ, ಅಮ್ಮ ಇರ್ತಾರೆ ಜೊತೇಲಿ, ತಮ್ಮ ಇರ್ತಾನೆ, ಏನೋ ಒಂದು ಲೇಸಿ ಆಗಿ ಹೋಗ್ಬಿಡ್ತೀನಿ ನಾನು ಬಿಗ್ ಬಾಸ್ ಮನೇಲಿ ಹೋಗಿ ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಯಾಕಂದರೆ ನಾನು ಎದ್ದೇಳಬೇಕಾದ್ರೆ 10-11 ಗಂಟೆ ಆಗಿರುತ್ತೆ. ತಿಂಡಿ ಅಂತೂ ಇಲ್ಲ, ಡೈರೆಕ್ಟ್ ಬ್ರಂಚೇ ನಂದು. ಸೊ ಈ ಥರ ಇರ್ಬೇಕಾದ್ರೆ ಅಲ್ಲಿ ಅವ್ರು ಹೇಳಿದ ಟೈಮಿಂಗ್ಸಿಗೆ ಎದ್ದೇಳ್ತಿದ್ವಿ, ಡಿಸಿಪ್ಲಿನ್ಡ್ ಆಗಿದ್ವಿ ಎಲ್ಲದೂ ಕೂಡ. ಫೋನ್ ಇರಲ್ಲ. ಇಲ್ಲಿ ಬಂದು ಫೋನ್ ಇಟ್ಕೊಂಡ್ರೆ ಯಾವಾಗ ಏನು ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ವಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಮುಗ್ದಿದೆ. ಸೊ ರಾಶಿಕಾ ಅವರು ಇನ್ನು ಮುಂದೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸಲ್ಲಿ ಯಾವುದೆಲ್ಲ ಬ್ಯುಸಿ ಇದ್ದಾರೆ, ಯಾವುದೆಲ್ಲ ಬ್ಯುಸಿ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ? ಆ್ಯಂಡ್ ಈ ಟಾಕ್ಸಿಕ್ ಒಂದಷ್ಟು ನೋಡಿರ್ತೀರಾ ನೀವು, ಟಾಕ್ಸಿಕ್ ಮೆಸೇಜಸ್ ಈ ಟ್ರೋಲ್ ಮಾಡಿರ್ತಾರೆ. ಸೊ ನಿಮ್ಮ ಬಗ್ಗೆ ಅದರ ಟಾಕ್ಸಿಕ್ ಟ್ರೋಲ್ಸ್ ಏನಾದರೂ ಬಂದಿದೆಯಾ? ಸೊ ಹೇಗೆ? ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಓಪನ್ ಮಾಡಿ ನೋಡೋದೇ ಇಲ್ಲ. ನಾನು ನೋಡಿರೋ ಮಟ್ಟಕ್ಕೆ ನಂಗೆ ಅಷ್ಟೊಂದೇನು ಅನ್ನಿಸ್ತಿಲ್ಲ. ಪಾಸಿಟಿವ್ ಆಗೇ ಇದೆ, ಒಂದು 80% ಪಾಸಿಟಿವ್ ಇದೆ. ನೆಗೆಟಿವ್ ಕಡೆಯಿಂದ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಮಾಡ್ತಿರ್ತಾರೆ, ದ್ಯಾಟ್ಸ್ ಓಕೆ. ನಾನು ಅಷ್ಟು ತಲೆಗೆ ಹಾಕ್ಕೊಳ್ಳಲ್ಲ. ಅಲ್ಲಿ ಮನೇಲೆ ಆ ಥರ ಎಲ್ಲ ಒಪಿನಿಯನ್ಸ್ ಕೇಳ್ಬಿಟ್ಟು ಇಲ್ಲಿ ಬಂದು ಯಾರೋ ಗೊತ್ತಿಲ್ಲಿರೋರು ಎಲ್ಲೋ ಕುತ್ಕೊಂಡು ಕಮೆಂಟ್ ಆಗ್ತಿರ್ತಾರೆ. ಅವ್ರಿಗೆ ಅಲ್ಲಿ ಏನು ಸಿಚುವೇಶನ್ ಆಗಿದೆ, ನಾವೇನು ಫೇಸ್ ಮಾಡ್ತಿರ್ತೀವಿ ಅನ್ನೋದು ಗೊತ್ತಿರಲ್ಲ. ಅವ್ರಿಗೆ ಸಿಕ್ಕಿಗೆ ಓಕೆ ಫೈನ್, ಇವ್ರಿಗೇನೋ ಮೆಸೇಜ್ ಹಾಕೋಣ ಅಂತ ಏನೋ ಹಾಕ್ತಾರೆ. ಅವ್ರ ಖುಷಿಗೂ ಅದೊಂಥರ ಅವ್ರೇನೋ ಹಾಕೋದಕ್ಕೆ ನಾವೇನಿಗೆ ತಲೆ ಕೆಡ್ಸ್ಕೊಳ್ಬೇಕು, ತಲೆ ಕೆಡ್ಸ್ಕೋಬಾರ್ದು. ಸೊ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂಥ ವಿಷಯಗಳಿಗೆಲ್ಲ. ಓಕೆ, ಸೊ ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವೆಲ್ಲ ಇದೆ? ಪ್ರಾಜೆಕ್ಟ್ಸ್ ಇವಾಗ ಪ್ಯಾರ್ ಸಿನಿಮಾ, ಅದು ಸಾಂಗ್ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಲಾಂಚ್ ಆಯಿತು. ಒಂದೇ ಮಾತಲ್ಲಿ ಹೇಳೋದಾದರೆ ನಾನು ಕೇಳಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಸಾಂಗ್. ಸೊ ನಿಮ್ಮ ಬಾಯಲ್ಲಿ ಹೆಂಗಿರುತ್ತೆ ಅಂತ ಒಂದು ಸಾಂಗ್, ಒಂದು ಲೈನ್. ನಾನು ಯಾಕೆ ನನಗೆ ಹಾಡು ಹೇಳಕ್ಕೆ ಬರಲ್ಲ. ಬಟ್ ಸ್ಟಿಲ್ ನಾನು ಕೇಳಿಸ್ಕೋಬೇಕು ಒಂದ್ಸಲ ನಮ್ಮ ವ್ಯೂವರ್ಸ್ಗೋಸ್ಕರ ಅಷ್ಟೇ.
ನಿಮ್ಮ ಫ್ಯಾನ್ಸ್ಗೋಸ್ಕರ. ಅವರೇ ಕಮೆಂಟ್ ಆಗ್ತಾರೆ ನಿಮಗೆ ಯಾಕೆ ಇವ್ರ ಹತ್ರ ಹಾಡು ಹೇಳ್ಸಿದ್ರಿ ಇಲ್ಲ ಅನ್ಕೊಂಡು ನೀವು ಒಳ್ಳೆ ಗೊತ್ತಾ? ಕೆಲಸ ಮಾಡಿದ್ದೀರಾ ಅಂತ ಹಾಕ್ತಾರೆ. ಏನು ಹಾಡು ಹೇಳ್ಬಿಟ್ಟಾ? ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಿಮಗೆ. ಓಕೆ ಪ್ಲೀಸ್ ಕಳಿಸಿ ಆಯಿತಾ? ಓಕೆ, ಯಾರ್ಯಾರೆಲ್ಲ ಈ ಸಾಂಗ್ ಕೇಳಿಲ್ಲ ನೋಡಿಲ್ಲ, ಆನಂದ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ. ಪ್ಯಾರ್ ಸಿನಿಮಾ. ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ವಾವ್, ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿ ಹಾಡಿದ್ರಿ. ಎನಿವೇಸ್ ಮತ್ತೊಂದು ಸಲ ಮಗದೊಂದು ಸಲ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ. ಸೊ ಇಷ್ಟು ದಿನಗಳ ಕಾಲ ಬಿಗ್ ಬಾಸಲ್ಲಿದ್ದು ರಾಶಿಕಾ ಅವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋರಿಗೆ ರಾಶಿಕಾ ಇದು ಅಂತ ತೋರಿಸಿಕೊಟ್ಟಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಗೇನ್ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಶಿಕಾ ಶೆಟ್ಟಿ. ಇವಾಗಷ್ಟೇ ಬ್ರಿಗೇಡ್ ನ್ಯೂಸ್ ಕನ್ನಡ ಡಿಜಿಟಲ್ ಅವ್ರ ಜೊತೆ ಇಂಟರ್ವ್ಯೂ ಮುಗೀತು. ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.